ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೀಗೇನ್ ನಮಗೆ ಸಿಟಿಟಿ ಇನ್ನೇನು ಮುಂದಿನಿಂದ 2 ದಿನಗಳ ಒಳಗಾಗಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಮುಂದಿನ ಒಂದು ಸಿಟಿಟಿ ಪರೀಕ್ಷೆಗೋಸ್ಕರ ನಮ್ಮ ಇಂದಿನ ಒಂದು 2 ವರ್ಷದ ಒಂದು 2023, 2024, 2025 ಪ್ರಶ್ನೆ ಪತ್ರಿಕೆ ನೀವು ರಿವಿಷನ್ ಮಾಡ್ಕೊಂಡು ಹೋದ್ರೆ ಸಾಕು. ಜಸ್ಟ್ ನಿಮಗೆ ಅಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಸ್, ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸಂಚಿಕೆಯಲ್ಲಿ 30 ನಿಮಿಷಗಳಲ್ಲಿ 30 ಪ್ರಶ್ನೆಗಳನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೇನೆ. 1 ನಿಮಿಷ ಹೆಚ್ಚು ಕಡಿಮೆ ಆಗ್ತಾ ಹೋಗಬಹುದು, ಬಟ್ ಆದ್ರೆ ಸಾಧ್ಯವಾದಷ್ಟು ಈ ಒಂದು ಟೈಮಲ್ಲಿ ಕವರ್ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅಂದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ, ಅದಕ್ಕೆ ಆನ್ಸರ್ಸ್ ಏನನ್ನೋದು ನಾನು ನಿಮ್ಗೆ ಬಿಡಿಸ್ಕೊಡ್ತಾ ಹೋಗ್ತೀನಿ. ಎಸ್, ಈ ಒಂದು ಸೆಷನ್ ನಿಮ್ಗೆ ಇಷ್ಟ ಆದ್ರೆ ನೀವೇ ಲೈಕ್ ಮಾಡ್ತಾ ಹೋಗಿ, ಜೊತೆಗೆ ಇಷ್ಟ ಆದ್ರೆ ನೀವು ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ತಾ ಹೋಗ್ಬೋದು ನಿಮ್ಗೆ ಇಷ್ಟ ಆದಾಗ ಮಾತ್ರ. ಎಸ್, ಓಕೆನಾ. ಎಸ್, ಈಗ ನೆಕ್ಸ್ಟ್ ಈಗ ಮೊದಲನೇ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಪ್ರಮೋಟ್ಸ್ ದ ಕ್ರಿಟಿಕಲ್ ಅಂಡ್ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಕೊಟ್ಟಿದ್ದಾರೆ. ಕ್ರಿಟಿಕಲ್ ಮತ್ತೆ ಕ್ರಿಯೇಟಿವ್ ಥಿಂಕಿಂಗ್ ಇಂದ ಚಿಲ್ಡ್ರನ್ ಯಾವಾಗ ಅವರಿಗೆ ವಿಮರ್ಶಾತ್ಮಕ ಚಿಂತನೆಗಳು ಬೆಳೀತಾ ಹೋಗ್ತವೆ, ಯಾವಾಗ ಅವರು ತುಂಬಾ ತಾರ್ಕಿಕವಾಗಿ ಯೋಚನೆ ಮಾಡ್ತಾ ಹೋಗ್ತಾರೆ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಯಾವ ಪ್ರಶ್ನೆ ಅಂತ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಪ್ರಮೋಟ್ಸ್ ಅಂತ ಕೇಳಿರೋದ್ರಿಂದ ಸೊ ಇಲ್ಲಿ ವಿಚ್ ಕ್ಯಾನ್ ಬಿ ದ ಬೆಸ್ಟ್ ವೇ ಟು ಸೇವ್ ದ ವಾಟರ್ ಅಂಡ್ ವೈ ಅಂತ ಕೇಳಿದ್ದಾರೆ. ವಿಚ್ ಕ್ಯಾನ್ ಬಿ ದ ಬೆಸ್ಟ್ ವೇ ಅಂತ ಕೇಳಿರೋದ್ರಿಂದ ಯಾವುದು ಅಂತ ಯೋಚನೆ ಮಾಡ್ತಾರೆ, ಮತ್ತೆ ಅದು ಯಾಕೆ ಅಂತ ಯೋಚನೆ ಮಾಡ್ತಾರೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಕ್ರಿಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ಕ್ರಿಯೇಟಿವ್ ಆಗೂ ಯೋಚನೆ ಮಾಡ್ತಾರೆ. ಇಲ್ಲಿ ವೇರ್ ಎನ್ನುವಂಥದ್ದು ರಾಂಗ್ ಆಗ್ತಾ ಹೋಗುತ್ತೆ, ಮತ್ತೆ ಅವು ಎನ್ನುವಂಥದ್ದು ರಾಂಗ್ ಆಗುತ್ತೆ. ಅವು ಎನ್ನುವಂಥದ್ದು ಓಕೆ, ಹೌ ಮೆನಿ ಸ್ಟೇಟ್ಸ್, ಹೌ ಮೆನಿ ಪೀಪಲ್ಸ್ ಅಂತಂದ್ರೆ ಅದು ಎಷ್ಟು ಅಂತ ಆಗ್ತಾ ಹೋಗುತ್ತೆ. ಅಲ್ಲಿ ಅವರು ಕ್ರಿಟಿಕಲ್ ಆಗಿ ಥಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ. ವಾಟ್ ಅಂತಂದ್ರೆ ವಾಟ್ ಈಸ್ ದ ನೇಮ್ ಆಫ್ ಯುವರ್ ಕಂಟ್ರಿ, ಸೊ ಇದು ಸಹ ರಾಂಗ್ ಆಗ್ತದೆ. ಇಲ್ಲಿ ನಮ್ಗೆ ಯಾವುದೇ ರೀತಿ ಕ್ರಿಟಿಕಲ್ ಥಿಂಕಿಂಗ್ ಬರೋದಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೋಲ್ ಆಫ್ ಎವಿಡೆನ್ಸ್ ಇನ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ರೋಲ್ ಆಫ್ ಎವಿಡೆನ್ಸ್ ಇನ್ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ ಚಿಂತನೆಯಲ್ಲಿ ಪುರಾವೆಗಳ ಪಾತ್ರವೇನು, ಎವಿಡೆನ್ಸ್ ನ ಪಾತ್ರ ಏನು ಅಂತ ಕೇಳಿರುವಂತದ್ದು. ಸೊ ಇಲ್ಲಿ ಎವಿಡೆನ್ಸ್ ಏನ್ ಮಾಡ್ತಾ ಹೋಗ್ತವೆ, ಎವಿಡೆನ್ಸ್ ಶುಡ್ ಬಿ ಎವ್ಯಾಲ್ಯೂಯೇಟೆಡ್ ಇನ್ ದ ಲಾಜಿಕಲ್ ಅಂಡ್ ಸಿಸ್ಟಮ್ಯಾಟಿಕ್ ವೇ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ನಮಗೆ ಪುರಾವೆಗಳು ಎನ್ನುವಂಥದ್ದು ನಮಗೆ ಏನ್ ಮಾಡ್ತಾ ಹೋಗ್ತವೆ ಅಂತಂದ್ರೆ, ಪುರಾವೆಗಳು ತಾರ್ಕಿಕ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಮೌಲ್ಯಮಾಪನ ಮಾಡುವ ರೀತಿಯಲ್ಲಿ ನಮ್ಗೆ ಸಿಗ್ತಾ ಹೋಗ್ಬೇಕು. ಅದನ್ನ ನಾವು ಅದೇ ಅದರ ಒಂದು ರೋಲ್ ಆಗಿರುತ್ತೆ. ಓಕೆನಾ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ವಾಟ್ ಡಸ್ ಇನ್ಕ್ಲೂಸಿವ್ ಎಜುಕೇಶನ್ ಎಂಟೈಲ್ ಅಂತ ಕೇಳಿದರೆ. ಸೊ ನಮ್ಗೆ ಇಲ್ಲಿ ಅಂತರ್ಗತ ಶಿಕ್ಷಣವು ಏನನ್ನ ಒಳಗೊಂಡಿರುತ್ತೆ ಅಥವಾ ಸಮನ್ವಯ ಶಿಕ್ಷಣ ಏನನ್ನ ಒಳಗೊಂಡಿರುತ್ತೆ ಅಂತ ಕೇಳ್ತಾ ಇರುವಂತದ್ದು, ಇನ್ಕ್ಲೂಸಿವ್ ಎಜುಕೇಶನ್. ಸೊ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, ಇನ್ಕ್ಲೂಸಿವ್ ಎಜುಕೇಶನ್ ಅನ್ನುವಂಥದ್ದು ಫ್ಲೆಕ್ಸಿಬಿಲಿಟಿ ಇನ್ ದ ಕರಿಕ್ಯುಲಮ್. ಸೊ ಪಠ್ಯಕ್ರಮ ಅಂತದ್ದು ಏನಿರುತ್ತೋ ಅದರಲ್ಲಿ ಅದು ಫ್ಲೆಕ್ಸಿಬಿಲಿಟಿನ ಹೊಂದಿರಬೇಕು. ಅಂಡ್ ಆಸ್ ಅ ರಿಸಲ್ಟ್ ಆಫ್ ರೆಕಗ್ನೇಷನ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್, ಅದರಲ್ಲಿ ಇನ್ನ ಏನಾಗ್ತಾ ಹೋಗ್ಬೇಕು, ಸೊ ನಮಗೆ ವೈಯಕ್ತಿಕ ವ್ಯತ್ಯಾಸಗಳನ್ನ ಗುರುತಿಸುವ ರೀತಿಯಲ್ಲಿ ಇರಬೇಕು. ಯಾಕಂದ್ರೆ ಒಂದು ಅಂತರ್ಗತ ಶಿಕ್ಷಣ ಅಥವಾ ಒಂದು ಸಮನ್ವಯ ಶಿಕ್ಷಣದಲ್ಲಿ ಒಂದೊಂದು ಮಗು ಒಂದೊಂದು ರೀತಿಯಾಗಿರ್ತವೆ. ಆ ರೀತಿಯಾಗಿರೋದ್ರೆ ಅಲ್ಲಿ ಆ ಕರಿಕ್ಯುಲಮ್ ಫ್ಲೆಕ್ಸಿಬಿಲಿಟಿ ಆಗಿರ್ತಾ ಹೋಗ್ಬೇಕಾಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಅಲ್ಲಿ ಕಾರಣ ಮತ್ತೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನೋಡ್ತಾ ಹೋಗೋಣ. ನೋಡಿ, ಆ ಹೇಳಿಕೆ ಕೊಟ್ಟಿದ್ದಾರೆ, ಜೀನ್ ಪಿಯಾಜೆಟ್ ಮತ್ತು ಲಿವ್ ವೈಗೋಟ್ಸ್ಕಿ ಡಿಫರ್ ಇನ್ ದೇರ್ ಪ್ರಾಸ್ಪೆಕ್ಟಿವ್ ಆಫ್ ಇನ್ಫ್ಲೂಯೆನ್ಸ್ ಆಫ್ ಲ್ಯಾಂಗ್ವೇಜ್ ಅಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಇನ್ ಚಿಲ್ಡ್ರನ್. ಜೀನ್ ಪಿಯಾಜೆ ಮತ್ತು ಲಿವ್ ವೈಗೋಟ್ಸ್ಕಿ ಅವರೊಂದು ಪ್ರಾಸ್ಪೆಕ್ಟಿವೇ ಬೇರೆ, ಅವರ ಒಂದು ದೃಷ್ಟಿಕೋನವೇ ಬೇರೆ. ಯಾವುದರ ಆಧಾರಿತವಾಗಿ, ಲ್ಯಾಂಗ್ವೇಜ್ ಆನ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಚಿಲ್ಡ್ರನ್. ಸೊ ನಿಮಗೆ ಅರಿವಿನ ಬೆಳವಣಿಗೆ, ಭಾಷಾ ಅರಿವಿನ ಬೆಳವಣಿಗೆ ಮೇಲೆ ಅವರಿಬ್ಬರ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು ಅಂತ ಮೊದಲನೇ ಒಂದು ಹೇಳಿಕೆ. ಅದಕ್ಕೆ ಕಾರಣ ಏನ್ ಕೊಡ್ತಿದ್ದಾರೆ, ಇನ್ ಡಿಸ್ಕವರಿ ಲರ್ನಿಂಗ್. ಸೊ ಏನು ಅನ್ವೇಷಣೆ ಕಲಿಕೆಯಲ್ಲಿ ಟೀಚರ್ಸ್ ಪ್ರೊವೈಡ್ ದ ಆಪರ್ಚುನಿಟೀಸ್ ಅಂಡ್ ಸ್ಟೂಡೆಂಟ್ಸ್ ಡಿರೈವ್ ದ ಇನ್ಫಾರ್ಮೇಶನ್ ದೆಮ್ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಅನ್ವೇಷಣೆ ಕಲಿಕೆಯಲ್ಲಿ ಶಿಕ್ಷಕರೇ ಒಂದು ಆಪರ್ಚುನಿಟಿ ಒದಗಿಸ್ಕೊಡ್ತಾ ಹೋಗ್ತಾರೆ, ಅವಕಾಶಗಳನ್ನು ಒದಗಿಸ್ಕೊಡ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳು ತಮಗಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತಾರೆ. ಎಸ್, ನೋಡಿ, ಇಲ್ಲಿ 2 ಹೇಳಿಕೆಗಳು ಸರಿ ಇದಾವೆ, ಆದ್ರೆ ಒಂದಕ್ಕೊಂದು ಏನಾದ್ರು ಸಂಬಂಧ ಇದೆಯಾ, ಒಂದಕ್ಕೊಂದು ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ ಏನಿದೆ, ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ಲಿ ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆನ್ ವಿಚ್ ಸ್ಟೂಡೆಂಟ್ಸ್ ಹೂ ಆರ್ ಗಿಫ್ಟೆಡ್ ಟಿಪಿಕಲಿ ಡಿಫರ್ ಫ್ರಮ್ ದ ಅದರ್ ಸ್ಟೂಡೆಂಟ್ಸ್. ಸೊ ನಮ್ಗೆ ಇಲ್ಲಿ ಪ್ರತಿಭಾನ್ವಿತ ಮಕ್ಕಳ ಗುಣಲಕ್ಷಣಗಳು ಯಾವುದು ಅಂತ ಕೇಳ್ತಾ ಇರುವಂತದ್ದು. ಅಡ್ವಾನ್ಸ್ ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವರು ಯಾವುದೇ ಒಂದು ಮಾಹಿತಿನ ತುಂಬಾ ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ಸರಿಯಾಗಿದೆ, ತುಂಬಾ ಆಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಫಾಸ್ಟ್ ಪೇಸ್ ಆಫ್ ಲರ್ನಿಂಗ್, ತುಂಬಾ ವೇಗವಾಗಿ ಕಲಿತಾರೆ ಗಿಫ್ಟೆಡ್ ಚಿಲ್ಡ್ರನ್ಸ್, ಪ್ರತಿಭಾನ್ವಿತ ಮಕ್ಕಳು, ಹೌದು ಸರಿಯಾಗಿದೆ. ಹೈಯರ್ ಡಿಪೆಂಡೆನ್ಸ್ ಆನ್ ಅದರ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಬೇರೆ ಒಂದು ಆಧಾರಿತವಾಗಿ ಬೇರೆಯವರ ಮೇಲೆ ಅವರು ಏನು ಆಧಾರ ಆಗ್ತಾ ಹೋಗ್ತಾರೆ. ಸೊ ಕಲಿಯೋದಕ್ಕೋಸ್ಕರ ಇದು ಕಂಪ್ಲೀಟ್ಲಿ ರಾಂಗ್. ಓಕೆನಾ. ರ್ಯಾಪಿಡ್ ಫಿಸಿಕಲಿ ಡೆವಲಪ್ಮೆಂಟ್ಗೆ ಮತ್ತೆ ಇಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ಸ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ಸಂಬಂಧ ಇರೋದಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತೆ ಎ ಮತ್ತೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಅದರಿಂದ
ಆಪ್ಷನ್ ಅಲ್ಲಿ ಎಲ್ಲಿದೆ? ಆಪ್ಷನ್ 4 ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಯರಿಂಗ್ ಇಂಪೈರ್ಮೆಂಟ್ ಅಂತ ಇದೆ. ಸೊ ನಮಗೆ ಇಯರಿಂಗ್ ಇಂಪೈರ್ಮೆಂಟ್ ಅಂತಂದ್ರೆ ಸೊ ನಮಗೆ ಶ್ರವಣ ದೋಷದ ಸಂದರ್ಭದಲ್ಲಿ ಸೊ ಯಾವುದು ಸರಿಯಾಗಿದೆ ಆ ಒಂದು ಸಂದರ್ಭದಲ್ಲಿ ವಿಚ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇಯರಿಂಗ್ ಇಂಪೈರ್ಮೆಂಟ್ ಕ್ಯಾನ್ ಎಫೆಕ್ಟ್ ಎ ಚೈಲ್ಡ್ ಅಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಅಂತಂದ್ರೆ ಶ್ರವಣ ದೋಷ ಇರುವಂತ ಮಗು ಏನಾಗ್ತಾ ಹೋಗುತ್ತೆ, ಪರಿಣಾಮಕಾರಿಯಾಗಿ ಸಂವಹನ ಮಾಡುವ ಸಾಮರ್ಥ್ಯದ ಮೇಲೆ ಏನ್ ಮಾಡ್ತಾ ಹೋಗುತ್ತೆ, ಇದು ಪ್ರಭಾವ ಬೀರ್ತಾ ಹೋಗುತ್ತೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನೀವು ಆಪ್ಷನ್ 3 ಬೇಕು ಅಂದ್ರೆ ನೀವು ಚೂಸ್ ಮಾಡ್ತಾ ಹೋಗ್ಬೋದು, ಅಲ್ಲಿ ಆಲ್ಮೋಸ್ಟ್ ನಮಗೆ ರಾಂಗ್ ಆನ್ಸರ್ಸ್ ಇರ್ತವೆ. ಎಸ್ಟಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್, ಇನ್ಕ್ಲೂಸಿವ್ ಕರಿಕ್ಯುಲಮ್ ಲರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ ಆರ್ ದ ಸೇಮ್ ಇನ್ ಡ್ಯಾಶ್ ವೈಲ್ ಡ್ಯಾಶ್ ಇನ್ ದೇ ಆರ್ ಡಿಫ್ರೆಂಟ್. ಸೊ ಇನ್ನ ಈ ಒಂದು ಸಮನ್ವಯ ಶಿಕ್ಷಣದ ತರಗತಿಯಲ್ಲಿ ಪಠ್ಯಕ್ರಮ ಹೇಗಿರಬೇಕು ಅಂತ ಕೇಳಿರುತ್ತದೆ. ನೋಡಿ, ಪಠ್ಯಕ್ರಮ ಎನ್ನುವಂಥದ್ದು ನಮಗೆ ಯಾವ ರೀತಿಯಾಗಿರಬೇಕು ಅಂತಂದ್ರೆ ಥ್ರೂ ಲರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಸೇಮ್ ಇನ್. ಸೊ ಲರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋಂಥದ್ದು ಮೊದಲು ಹೇಳ್ತಾ ಇದ್ದಾರೆ. ಸೊ ಲರ್ನಿಂಗ್ ಪಠ್ಯಕ್ರಮದ ಕಲಿಕಾ ನಿರೀಕ್ಷೆಗಳು ಸೊ ಆಕ್ಸಲರೇಷನ್ ವೇಗವರ್ಧಿತ ರೂಪದಲ್ಲಿ ಇರಬೇಕು, ಮತ್ತೆ ಸೇಮ್ ಇನ್ ಆಕ್ಸಲರೇಷನ್ ಅಂಡ್ ವೈಲ್ ಇನ್ ಎನ್ರಿಚ್ಮೆಂಟ್ ದೇ ಆರ್ ಡಿಫ್ರೆಂಟ್. ಸೊ ಕಲಿಕೆಯ ನಿರೀಕ್ಷೆಗಳು ಇಲ್ಲಿ ಭಿನ್ನ ಭಿನ್ನವಾಗಿರೋದ್ರಿಂದ, ಸೊ ಒಬ್ಬೊಬ್ರು ಒಂದೊಂದು ರೀತಿಯ ವೈಯಕ್ತಿಕವಾಗಿ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಇಲ್ಲಿ ಕಲಿಕೆ ನಿರೀಕ್ಷೆಗಳು ವಿಭಿನ್ನವಾಗಿರ್ತವೆ. ಇಲ್ಲಿ ಹೆಚ್ಚು ಆಳ ಮತ್ತೆ ವಿಸ್ತರಣೆಯನ್ನು ಒದಗಿಸುವಂತದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ, ಎನ್ರಿಚ್ಮೆಂಟ್ ಎನ್ನುವಂಥದ್ದು. ಸೊ ಇದಕ್ಕೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ, ಆಕ್ಸಲರೇಷನ್ ಅಂಡ್ ಎನ್ರಿಚ್ಮೆಂಟ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಟಿವಿಸ್ಟ್ ಥಿಯರೀಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಬಿ ಕನ್ಸ್ಟ್ರಕ್ಟ್ಸ್. ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿಸ್ಟ್ ಅಂತಂದ್ರೆ ಏನು? ರಚನಾತ್ಮಕ ಸಿದ್ಧಾಂತಗಳು. ರಚನಾತ್ಮಕ ಸಿದ್ಧಾಂತ ಏನ್ ಹೇಳುತ್ತೆ? ಸೊ ಮಕ್ಕಳಿಗೆ ಈಗಾಗಲೇ ತಿಳಿದಿರುವಂತಹ ಜ್ಞಾನದ ಆಧಾರಿತವಾಗಿ ಏನ್ ಮಾಡ್ತಾ ಹೋಗ್ತಾರೆ, ಅವರ ಒಂದು ಸಮಾಜ ಅಥವಾ ಅವರ ಒಂದು ಸಂಸ್ಕೃತಿಯ ಆಧಾರಿತವಾಗಿ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನ ಪಡ್ಕೊಳ್ತಾ ಹೋಗ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವ್ದು ತಪ್ಪು ಅಂತ ಕೇಳಿರೋದ್ರಿಂದ ಸರಿಯಾಗಿರುವಂತದ್ದು ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ನಾಲೆಡ್ಜ್ ಇಸ್ ಎ ಸಬ್ಜೆಕ್ಟಿವ್, ಇದು ಸರಿಯಾಗಿದೆ. ಲರ್ನರ್ಸ್ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಇನ್ ದೇ ಸೋಷಿಯಲ್ ಅಂಡ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಂತ ಇದೆ, ಇದು ಸಹ ಸರಿಯಾಗಿದೆ. ಲರ್ನರ್ಸ್ ನೀಡ್ ಟು ಬಿ ಎಕ್ಸ್ಟ್ರೆನ್ಸಿಕಲಿ ಮೋಟಿವೇಟೆಡ್, ಇದು ರಾಂಗ್ ಇದೆ ನೋಡಿ. ಅವರು ಇಂಟ್ರೆನ್ಸಿಕಲಿ ಮೋಟಿವೇಟ್ ಆಗಬೇಕು. ಸೊ ತಾನು ಕಲಿಬೇಕು ಎನ್ನುವಂಥದ್ದು ನಮಗೆ ಅದು ಆಂತರಿಕ ಅಭಿಪ್ರೇರಣೆಯಾಗಿ ಬರ್ತಾ ಹೋಗ್ಬೇಕು, ಬಾಹ್ಯ ಅಭಿಪ್ರೇರಣೆ ಆಗೋದಿಲ್ಲ, ಇದು ರಾಂಗ್ ಇದೆ. ಇನ್ನು ಆಪ್ಷನ್ 3 ಏನಿದೆ, ಆಪ್ಷನ್ 4 ಸರಿಯಾಗಿದೆ. ನಾಲೆಡ್ಜ್ ಇಸ್ ದ ಪ್ಲೇಸ್ಟಿಕ್ ಅಂಡ್ ಮಲ್ಟಿಪಲ್ ಎನ್ನುವಂಥದ್ದು. ಸೊ ಇದು ಸಹ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಇಂಟ್ರೆನ್ಸಿಕ್ ಮೋಟಿವೇಶನ್. ಸೊ ಇಂಟ್ರೆನ್ಸಿಕ್ ಮೀನ್ಸ್ ಆಂತರಿಕ ಅಭಿಪ್ರೇರಣೆಗೆ ಒಳಗೊಂಡಂತೆ. ಸೊ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ನೀವು ಆಪ್ಷನ್ಸ್ ಎಲ್ಲ ನೋಡ್ತಾ ಹೋಗಿ, ಇವೆಲ್ಲ ಇಲ್ಲಿ ಸಾಮಾನ್ಯವಾಗಿ 3 ಸಹ ಬಾಹ್ಯ ಅಭಿಪ್ರೇರಣೆಗೆ ಸಂಬಂಧಪಟ್ಟಿರೋದು. ಫಾರ್ ಎಕ್ಸಾಂಪಲ್, ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಟು ಇಂಪ್ರೆಸ್ ದ ಟೀಚರ್ ಅಂತದ್ದು ಏನಿದೆಯೋ, ಟೀಚರ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಅಂತಂದ್ರೆ ಇದೇನಾಗ್ತಾ ಹೋಗುತ್ತೆ, ಇದು ಬಾಹ್ಯ ಅಭಿಪ್ರೇರಣೆ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 2ನೇ ಆಪ್ಷನ್ ಅಲ್ಲಿ, ಪ್ಲೇಯಿಂಗ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಫರ್ ಪರ್ಸನಲ್ ಎಂಜಾಯ್ಮೆಂಟ್. ಪರ್ಸನಲ್ ಎಂಜಾಯ್ಮೆಂಟ್ ಮಾಡೋಕೆ ಅವನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಸೆಲ್ಫ್ ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಸ್ವಯಂ ಅಭಿಪ್ರೇರಣೆ ಇರ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ 2, 3, 4 ಬೇಕಾದ್ರೆ ನೀವು ಪಾಸ್ ಮಾಡ್ಕೊಂಡು ನೋಡ್ತಾ ಹೋಗಿ ಸರಿಯಾದ ಉತ್ತರ ಯಾವ್ದಂತ ಗೊತ್ತಾಗ್ತಾ ಹೋಗುತ್ತೆ. ಎಸ್, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸೊ ಹೇಳಿಕೆ ಏನಿದೆ, ಟೀಚರ್ ಶುಡ್ ವರ್ಕ್ ಹಾರ್ಡ್ ಟು ಬ್ರೇಕ್ ಡೌನ್ ದ ಸ್ಟೂಡೆಂಟ್ ಸ್ಟಿರಿಯೋಟೈಪ್ಸ್ ಇನ್ ಎ ಪರ್ಟಿಕ್ಯುಲರ್ ಎಥ್ನಿಕ್ ಗ್ರೂಪ್ಸ್. ಸೊ ಒಂದು ನಿರ್ದಿಷ್ಟ ಗುಂಪುಗಳಲ್ಲಿ ಏನ್ ಮಾಡಬೇಕು, ಟೀಚರ್ ಎನ್ನುವಂಥದ್ದು ಏನ್ ಮಾಡ್ತಾ ಇದ್ದಾರೆ, ಒಂದು ಬ್ರೇಕ್ ಡೌನ್ ದ ಸ್ಟೂಡೆಂಟ್ ಸ್ಟಿರಿಯೋಟೈಪ್ಸ್. ಸೊ ಮಕ್ಕಳಲ್ಲಿರುವಂತಹ ಒಂದು ತಾರತಮ್ಯಗಳು, ಕೆಲವೊಂದಿಷ್ಟು ಲಿಂಗ ಪಡಿಯಚ್ಚುಗಳಾಗಬಹುದು, ಅವುಗಳನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಂದ್ರೆ ಸೊ ಶಿಕ್ಷಕರು ಕಠಿಣವಾಗಿ ಕೆಲಸ ಮಾಡ್ಬೇಕಾಗುತ್ತೆ, ಅದನ್ನ ಬ್ರೇಕ್ ಡೌನ್ ಮಾಡ್ಬೇಕಂತ ಮೊದಲನೇ ಆಪ್ಷನ್ ಇದೆ. ಸೊ ಅದಕ್ಕೆ ರೀಸನ್ ಏನು, ಕಾರಣ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಎ ಕೀ ಎಜುಕೇಶನಲ್ ಅಬ್ಜೆಕ್ಟಿವ್ ಈಸ್. ಸೊ ಅದಕ್ಕೆ ಒಂದು ಉದ್ದೇಶ ಪೂರ್ವಕವಾಗಿ ಯಾವ ಒಂದು ಚಟುವಟಿಕೆನ ಮಾಡ್ತಾ ಹೋಗ್ಬೋದಂದ್ರೆ, ಈಸ್ ಎನೇಬಲ್ ಟು ಸ್ಟೂಡೆಂಟ್ ಟು ಎಂಗೇಜ್ ಇನ್ ದ ಕ್ರಿಟಿಕಲ್ ಸೆಲ್ಫ್ ರಿಫ್ಲೆಕ್ಷನ್. ಸೊ ಮಕ್ಕಳು ತಾರ್ಕಿಕವಾಗಿ ಯೋಚನೆ ಮಾಡುವಂತ ಒಂದು ಚಟುವಟಿಕೆಯನ್ನು ನೀಡುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ನಮಗೆ ಇಲ್ಲಿ ತಾರ್ಕಿಕವಾಗಿ ಯೋಚಿಸುವಂತ ಚಟುವಟಿಕೆಗಳನ್ನ ನೀಡಿದಾಗ ಏನಾಗುತ್ತೆ, ಮಕ್ಕಳು ಯಾವ್ದು ಸರಿ ಯಾವ್ದು ತಪ್ಪು, ಸೊ ಯಾಕೆ ಈ ರೀತಿಯಾಗಿ ಲಿಂಗ ಪಡಿಯಚ್ಚುಗಳಾಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ, ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಆಗ ಅಲ್ಲಿ ಏನಾಗುತ್ತೆ, ಅವರಲ್ಲಿರುವಂತ ವೈಯಕ್ತಿಕ ವ್ಯತ್ಯಾಸಗಳನ್ನ ಅವ್ರು ಏನ್ ಮಾಡ್ತಾರೆ, ಹೋಗ್ಲಾಡ್ಸ್ಕೊಳ್ತಾ ಹೋಗ್ತಾರೆ. ಸೊ ಇದು ಸರಿಯಾಗಿದೆ. ಕ್ರಿಟಿಕಲ್ ಥಿಂಕಿಂಗ್ ಮಾಡಿದಾಗ ಆ ಸ್ಟೀರಿಯೋಟೈಪ್ಸ್ ಅನ್ನುವಂಥದ್ದು ಹೋಗುತ್ತೆ. ಇವನ್ ಮಕ್ಕಳಲ್ಲೇ ಅಲ್ಲ, ಇವನ್ ನಮ್ಮ ಸಮಾಜಕ್ಕೂ ಅದು ಅಪ್ಲೈ ಆಗ್ತಾ ಹೋಗುತ್ತೆ. ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗ್ತಾ ಹೋಗುತ್ತೆ, ಸೊ ಹೇಳಿಕೆ ಎ ಮತ್ತೆ ಆ ರೀಸನ್ ಆರ್ 2 ಸರಿ ಇದೆ. ರೀಸನ್ ಆರ್ ಹೇಳಿಕೆಗೆ ಸರಿಯಾದ ಒಂದು ಎಕ್ಸ್ಪ್ಲನೇಷನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಆಪ್ಷನ್ 4 ಬೋತ್ ಎ ಅಂಡ್ ಆರ್ ಆರ್ ದ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಸ್ಟರಿ ಗೋಲ್ಸ್ ಅಂಡ್ ಪರ್ಫಾರ್ಮೆನ್ಸ್ ಗೋಲ್ಸ್ ಅಂತ ಕೇಳಿದ್ದಾರೆ. ಮಾಸ್ಟರಿ, ಅವನದ್ರಲ್ಲಿ ತುಂಬಾ ಮಾಸ್ಟರಿ ಇದ್ದಾನೆ ಅಂತ ಹೇಳ್ತೀವಿ. ಮಾಸ್ಟರಿ ಮೀನ್ಸ್
ಪಾಂಡಿತ್ಯವನ್ನು ಹೊಂದಿರುವಂತದ್ದು, ಪಾಂಡಿತ್ಯದ ಗುರಿಗಳು ಮತ್ತೆ ಪರ್ಫಾರ್ಮೆನ್ಸ್ ಗೋಲ್ಸ್, ಕಾರ್ಯಕ್ಷಮತೆಯ ಗುರಿಗಳು ಇದ್ರ ನಡುವೆ ಇರುವಂತಹ ಒಂದು ವ್ಯತ್ಯಾಸವೇನು ಅಂತ ಕೇಳಿದರೆ, ಸೊ ಇದಕ್ಕೆ ನಾನು ನೇರವಾಗಿ ಆನ್ಸರ್ಸ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಪಾಂಡಿತ್ಯ ಗುರಿಗಳು ಎನ್ನುವಂಥದ್ದು ಯಾವ್ದ್ರ ಮೇಲೆ ಫೋಕಸ್ ಆಗ್ತವೆ ಅಂತಂದ್ರೆ ಇಂಪ್ರೂವಿಂಗ್ ಒನ್ಸ್ ಓನ್ ಸ್ಕಿಲ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಟಾಸ್ಕ್. ಸೊ ಅವ್ರೇನ್ ಮಾಡ್ತಾರೆ, ಪಾಂಡಿತ್ಯ ಗುರಿಗಳು ಏನ್ ಮಾಡ್ತಾ ಹೋಗ್ತವೆ ಅಂತಂದ್ರೆ ಒಬ್ಬರ ಸ್ವಂತ ಕೌಶಲ್ಯಗಳು ಮತ್ತೆ ಕಾರ್ಯದ ತಿಳುವಳಿಕೆ ಆಧಾರಿತದ ಮೇಲೆ ಕೇಂದ್ರೀಕೃತ ಆಗ್ತಾ ಹೋಗ್ತವೆ. ಆದ್ರೆ ಪರ್ಫಾರ್ಮೆನ್ಸ್ ಸ್ಕಿಲ್, ಕಾರ್ಯಕ್ಷಮತೆಯ ಒಂದು ಗುರಿಗಳು ಏನಾಗ್ತವೆ, ಕಾರ್ಯದಕ್ಷತೆಯ ಗುರಿಗಳು ಏನಾಗ್ತಾ ಹೋಗ್ತವೆ ಅಂತಂದ್ರೆ ಆರ್ ಫೋಕಸ್ಡ್ ಆನ್ ಅಚೀವಿಂಗ್ ಐ ಗ್ರೇಡ್ ಆರ್ ರಿಸೀವಿಂಗ್ ಎ ಎಕ್ಸ್ಟರ್ನಲ್ ರಿವಾರ್ಡ್ಸಸ್. ಈ ಕಾರ್ಯಕ್ಷಮತೆ ಗುರಿಗಳು ಹೆಚ್ಚಿನ ದರ್ಜೆ ಪಡೆಯೋದಕ್ಕಾಗಿರ್ಬೋದು, ಬಾಹ್ಯವಾಗಿ ಪ್ರತಿಫಲನಗಳನ್ನು ಪಡೆಯುವಂತದಕ್ಕೆ ಮೇಲೆ ಹೆಚ್ಚು ಕೇಂದ್ರೀಕೃತ ಆಗ್ತಾ ಹೋಗುತ್ತೆ. ಸೊ ಇದು ಸೆಲ್ಫ್ ಆಗ್ತಾ ಹೋಗುತ್ತೆ. ಮಾಸ್ಟರಿ ಗೋಲ್ಸ್ ಅಂತ ಸೆಲ್ಫ್ ಆಗ್ತಾ ಹೋಗುತ್ತೆ. ಪರ್ಫಾರ್ಮೆನ್ಸ್ ಎನ್ನುವಂಥದ್ದು ಸಹ ಇದು ಸೆಲ್ಫ್ ಆಗೋದಿಲ್ಲ. ಸೊ ಇದು ಎಕ್ಸ್ಟರ್ನಲ್ ರಿವಾರ್ಡ್ಸ್ ನ ಪಡ್ಕೊಳ್ಳೋಕೆ ಇದು ಸಹಾಯ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸಿಬ್ಲಿಂಗ್ ರಿಲೇಶನ್ಶಿಪ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಸಿಬ್ಲಿಂಗ್ ರಿಲೇಶನ್ಶಿಪ್, ಸೊ ಇದ್ರ ಬಗ್ಗೆ ನೀವು ಕೇಳಿರ್ತೀರ, ಒಡ ಹುಟ್ಟಿದವರ ಸಂಬಂಧಗಳು ಹೇಗಿರ್ತವೆ ಅಂತ. ಸೊ ಒಡ ಹುಟ್ಟಿದವರ ತಮ್ಮ ಸಂಬಂಧಗಳು ಆರ್ ಡಿಫ್ರೆಂಟ್ ದ್ಯಾನ್ ರಿಲೇಶನ್ಶಿಪ್ಸ್. ಸೊ ಸಂಬಂಧಗಳಿಗಿಂತ ಅದು ಒಂದು ಡಿಫ್ರೆಂಟ್ ಆಗಿರುತ್ತೆ, ವ್ಯತ್ಯಾಸವಾಗಿರುತ್ತೆ. ವಿತ್ ಪೇರೆಂಟ್ಸ್ ಅಂಡ್ ಪೀರ್ಸ್ ಅಂಡ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಸೋಷಲೈಸೇಷನ್ ಥ್ರೂ ಔಟ್ ದ ಚೈಲ್ಡ್ಹುಡ್. ಸೊ ಇದು ನಿಮಗೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಒಡ ಹುಟ್ಟಿದವರ ಸಂಬಂಧಗಳು ಪೋಷಕರು ಮತ್ತೆ ಗೆಳೆಯರೊಂದಿಗಿನ ಸಂಬಂಧಗಳಿಗಿಂತ ವಿಶಿಷ್ಟವಾಗಿರುತ್ತೆ. ಬಾಲ್ಯದ ಸಾಮಾಜೀಕರಣದಲ್ಲಿ ಪೋಷಕರು ಮತ್ತೆ ಗೆಳೆಯರ ಸಂಬಂಧಗಳಿಗಿಂತ ಭಿನ್ನವಾಗಿ ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸ್ತಾ ಹೋಗುತ್ತೆ. ಇಬ್ರು ಸಿಬ್ಲಿಂಗ್ಸ್ ಇರೋದ್ರಿಂದ ಅವ್ರ ಬೆಳವಣಿಗೆ ಆಗ್ತಾ ಹೋಗ್ಬೇಕಾದ್ರೆ ಅವರಿಬ್ರು ಅವ್ರ ಮೇಲೆನೆ ಕೆಲವೊಂದು ಸಮಯದಲ್ಲಿ ಅವಲಂಬಿತ ಆಗ್ತಾ ಹೋಗ್ತಾರೆ. ಸೊ ಸಮಾಜ, ಶಿಕ್ಷಕರು, ಗೆಳೆಯರು ಅವ್ರ ಮೇಲೆ ಪ್ರಭಾವ ಬೀರೋಕ್ಕಿಂತ ಅವರಿಬ್ಬರ ಮಧ್ಯೆನೇ ಆ ಸಂಬಂಧ ಏನಾಗ್ತಾ ಹೋಗುತ್ತೆ, ಅದು ಹೆಚ್ಚಾಗಿ ಪ್ರಭಾವ ಬೀರ್ತಾ ಹೋಗುತ್ತೆ. ಬೇರೆಯವರು ಕಂಪೇರ್ ಮಾಡ್ಕೊಂಡ್ರೆ ಇದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಸಿಬ್ಲಿಂಗ್ ರಿಲೇಶನ್ಶಿಪ್ ಎನ್ನುವಂಥದ್ದು. ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಈ ತರ ಪ್ರಶ್ನೆಗಳು ಪ್ರತಿ ಸಲ ರಿಪೀಟ್ ಆಗಿ ಬರ್ತಾನೆ ಇರ್ತವೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಒಂದು ಹೇಳಿಕೆ, ಅದಕ್ಕೊಂದು ಕಾರಣ ಕೊಟ್ಟಿದ್ದಾರೆ. ಕನ್ಸಿಡರಬಲ್ ವೇರಿಯೇಷನ್ ಎಕ್ಸಿಸ್ಟ್ ಇನ್ ಡೆವಲಪ್ಮೆಂಟಲ್ ರೇಟ್ಸ್ ಅಮಾಂಗ್ ದ ಚಿಲ್ಡ್ರನ್ ಅಂತ ಕೇಳಿದ್ದಾರೆ. ಇದರ ಅರ್ಥ ಏನು, ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ರೇಟ್, ಸೊ ಬೆಳವಣಿಗೆಯ ಒಂದು ವಿಕಾಸ, ಸೊ ಅಥವಾ ಬೆಳವಣಿಗೆಯ ದರ ಏನಾಗ್ತಾ ಹೋಗುತ್ತೆ, ಅದರಲ್ಲಿ ಗಣನೀಯ ವ್ಯತ್ಯಾಸವಾಗ್ತದೆ. ಕನ್ಸಿಡರಬಲ್ ವೇರಿಯೇಷನ್ ಎಕ್ಸಿಸ್ಟ್ ಇನ್ ದ ಡೆವಲಪ್ಮೆಂಟಲ್ ರೇಟ್ಸ್ ಇನ್ ಅಮಾಂಗ್ ದ ಚಿಲ್ಡ್ರನ್. ಸೊ ಯಾವ್ದಕ್ಕೆ ಸಂಬಂಧಿಸಿದ ಮಾತಾಡ್ತಾ ಇದ್ದಾರೆ ಇಲ್ಲಿ, ಬೆಳವಣಿಗೆಗೆ ಸಂಬಂಧಿಸಿದೆ ಅಥವಾ ಅದರ ವಿಕಾಸಕ್ಕೆ ಸಂಬಂಧಿಸಿದ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಡೆವಲಪ್ಮೆಂಟಲ್ ಡಿಫರೆನ್ಸಸ್ ಆರ್ ಇನ್ವೇಟಬಲ್ ರಿಸಲ್ಟ್ ಆಫ್ ಕಾಂಪ್ಲೆಕ್ಸ್ ಇಂಟ್ರಾಕ್ಷನ್ ಆಫ್ ಜೆನೆಟಿಕ್ ಅಂಡ್ ಎಕ್ಸ್ಪೆರಿಮೆಂಟಲ್ ವೇರಿಯೇಷನ್ಸ್ ಅಂತ ಇದೆ. ಸೊ ಮಕ್ಕಳಲ್ಲಿ ಇಲ್ಲಿ ಡೆವಲಪ್ಮೆಂಟಲ್ ಎನ್ನುವಂಥದ್ದು ಗಣನೀಯವಾಗಿ ವ್ಯತ್ಯಾಸವಾಗಿರುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಅದೊಂದು ಜೆನೆಟಿಕ್ ಮತ್ತೆ ಎಕ್ಸ್ಪೀರಿಯೆಂಟಲ್ ವೇರಿಯೇಷನ್ಸ್. ಇದರರ್ಥ ಏನಾಗ್ತಾ ಹೋಗುತ್ತೆ, ಈ ಬೆಳವಣಿಗೆಯ ವ್ಯತ್ಯಾಸಗಳು ಯಾಕೆ ಆಗ್ತಾ ಹೋಗ್ತವೆ ಅಂತಂದ್ರೆ ಅದೊಂದು ಅನುವಂಶೀಯತೆ ಮತ್ತು ಅದು ಅನುಭವದ ವ್ಯತ್ಯಾಸಗಳ ಆಧಾರಿತವಾಗಿ ಅದು ಫಲಿತಾಂಶ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಆಪ್ಷನ್ ಎ ಮತ್ತೆ ಆಪ್ಷನ್ ಏನು ಅಸರ್ಷನ್ ಎ ಮತ್ತೆ ರೀಸನ್ ಆರ್ ಎರಡೂ ಕರೆಕ್ಟ್ ಆಗಿದಾವೆ. ಮತ್ತೆ ಅದಕ್ಕೆ ಒಂದು ಬೆಸ್ಟ್ ರೀಸನ್ ಸಹ ಕೊಡ್ತಾ ಇದೆ. ಬೋತ್ ಎ ಅಂಡ್ ಆರ್ ಆರ್ ದ ಟ್ರೂ, ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಇಸ್ ಇಲ್ಲುಸ್ಟ್ರೇಟೆಡ್ ಇನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಕೆಳಗಡೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಉದಾಹರಣೆ ಆಧಾರಿತವಾಗಿ ಒಂದು ವಿಕಾಸಕ್ಕೆ ಅಥವಾ ಬೆಳವಣಿಗೆಗೆ ಸಂಬಂಧಿಸಿದಂತೆ, ವಿಕಾಸಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ತತ್ವವು ಸರಿಯಾದ ತತ್ವ ಆಗ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಆ ಒಂದು ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅನ್ನೋದು ನೋಡ್ತಾ ಹೋಗೋಣ. ಚಿಲ್ಡ್ರನ್ ಹೂ ಆರ್ ಡಿಪ್ರೈವ್ಡ್ ಆಫ್ ಎ ಕಂಡೆನ್ಸಿವ್ ಎನ್ವಿರಾನ್ಮೆಂಟ್ ಫಾರ್ ಎ ಲ್ಯಾಂಗ್ವೇಜ್ ಲರ್ನಿಂಗ್. ಸೊ ಮಕ್ಕಳು ಯಾರೆಲ್ಲ ತಮ್ಮ ಒಂದು ಬ್ಯಾಕ್ ಗ್ರೌಂಡ್ ಕಂಡೆನ್ಸಿವ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಕಂಡೆನ್ಸಿವ್ ಎನ್ವಿರಾನ್ಮೆಂಟ್ ವಾತಾವರಣದಿಂದ ಯಾರೆಲ್ಲ ಬಂದಿರ್ತಾರೋ, ಸೊ ಅವ್ರು ಏನ್ ಮಾಡ್ತಾರೆ, ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಚಿಲ್ಡ್ರನ್ಸ್ ಹೂ ಆರ್ ಡಿಪ್ರೈವ್ಡ್, ತಮ್ಮ ಆರಂಭಿಕ ವರ್ಷಗಳಲ್ಲಿ ಭಾಷಣ ಕಲಿಯಲು ಅನುಕೂಲಕರವಾದ ವಾತಾವರಣದ ವಂಚಿತರಾದಂಥ ಮಕ್ಕಳು ಏನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಇನ್ ದೇರ್ ಅರ್ಲಿ ಇಯರ್ಸ್ ಹ್ಯಾವ್ ಸಮ್ ಡಿಫಿಕಲ್ಟಿ ಇನ್ ಪಿಕ್ಕಿಂಗ್ ದ ಲ್ಯಾಂಗ್ವೇಜ್ ಇನ್ ಲೇಟರ್ ಇನ್ ಲೈಫ್. ಸೊ ಅವ್ರೇನ್ ಮಾಡ್ತಾರೆ, ತಮ್ಮ ಮುಂದಿನ ಜೀವನದಲ್ಲಿ ಆ ಭಾಷಣ ಕಲಿಯೋದಕ್ಕೆ ಸ್ವಲ್ಪ ತೊಂದರೆಯನ್ನ ಪಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ಒಂದು ತತ್ವದ ಆಧಾರಿತವಾಗಿ ಇರುವಂತದ್ದು ಅಂತ ಕೇಳಿದರೆ, ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 4, ಇದೊಂದು ದೇರ್ ಇಸ್ ಎ ಸೆನ್ಸಿಟಿವ್ ಪೀರಿಯಡ್ ಆಫ್ ಎ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತಂದ್ರೆ ಮಕ್ಕಳು ಬಾಲ್ಯದಲ್ಲಿ ಭಾಷೆನ ಕಲ್ತು ಬಿಡಬೇಕು. ಭಾಷೆನ ಬಾಲ್ಯದಲ್ಲಿ ಕಲ್ತಿಲ್ಲ ಅಂತಂದ್ರೆ ಅದೊಂದು ಸೆನ್ಸಿಟಿವ್ ಪೀರಿಯಡ್, ಒಂದು ಸೂಕ್ಷ್ಮವಾದಂತ ಒಂದು ಅವಧಿ ಯಾವುದಕ್ಕೆ, ಭಾಷೆ ಬೆಳವಣಿಗೆಗೆ. ಆ ಅವಧಿಯಲ್ಲಿ ಭಾಷೆನ ಬೆಳೆದಿಲ್ಲ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಮುಂದಿನ ಅವರು ಏನು ಸಮ್ ಡಿಫಿಕಲ್ಟಿ ಇನ್ ಪಿಕಿಂಗ್ ಲ್ಯಾಂಗ್ವೇಜ್ ಇನ್ ಲೇಟರ್ ಲೈಫ್, ಮುಂದಿನ ಜೀವನದಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಭಾಷೆನ ಕಲಿಯೋಕೆ ಸ್ವಲ್ಪ ಕಷ್ಟಪಡ್ತಾ ಹೋಗ್ತಾರೆ. ಇದಕ್ಕೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸ್ಟೂಡೆಂಟ್ ಸ್ಟ್ರಗಲಿಂಗ್ ವಿತ್ ಡಿಸ್ಲೆಕ್ಸಿಯಾ ಕ್ಯಾನ್ ಬಿ ಥ್ರೂ ಔಟ್ ಟು ರೀಡ್ ಅಂತ ಹೇಳಿದ್ದಾರೆ. ಸೊ ಅವರು ಆಕ್ಚುಲಿ ಡಿಸ್ಲೆಕ್ಸಿಯಾ ಅನ್ನುವಂಥದ್ದೇ ನಮಗೆ ಓದು ಮತ್ತೆ ಬರಹದಲ್ಲಿ ನಮಗೆ ಓದುವಿಕೆಯಲ್ಲಿ ನಮಗೆ ಕಲಿಕಾ ದೋಷ ಉಂಟಾಗ್ತಾ ಹೋಗುತ್ತೆ.
ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನ್ ಮಾಡ್ತಾ ಇದಾರೆ, ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವಿಲ್ಲಿ ಯಾವ ಒಂದು ಆಕ್ಟಿವಿಟೀಸ್ ನ ಕೊಡ್ತಾ ಹೋಗ್ಬೋದು, ಥಾಟ್ ಟು ರೀಡ್, ಅವ್ರನ್ನ ಏನನ್ನ ಓದಿ ಅಂತ ಹೇಳ್ಬೋದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಅವ್ರನ್ನ ಏನನ್ನ ಓದಿ ಅಂತ ಹೇಳ್ತೀವಿ ಅಂತಂದ್ರೆ, ಸೊ ಥಾಟ್ ಟು ಥ್ರೂ ಸಿಸ್ಟಮ್ಯಾಟಿಕ್ ಫೊನಾಲಜಿಕಲ್ ಟ್ರೈನಿಂಗ್. ಸೊ ಆಪ್ಷನ್ 3 ನೀವು 1, 2, 3 ನೀವು ನೋಡ್ತಾ ಹೋಗ್ಬೋದು. ಸೊ ಅದಕ್ಕಿಂತ ಈ ಆಪ್ಷನ್ ಬೆಸ್ಟ್ ಆಗಿರುತ್ತೆ. ಸೊ ಥ್ರೂ ಸಿಸ್ಟಮ್ಯಾಟಿಕ್ ಫೊನಾಲಜಿಕಲ್ ಟ್ರೈನಿಂಗ್. ಸರ್ ಏನ್ ಹಿಂಗ ಅಂತಂದ್ರೆ, ಯಾಕೆ ಡಿಸ್ಲೆಕ್ಸಿಯಾ ಇರೋರಿಗೆ ಈ ಒಂದು ಆಕ್ಟಿವಿಟಿನ ಓದಿ ಅಂತ ಹೇಳ್ತೀವಿ ಅಂತಂದ್ರೆ, ಡಿಸ್ಲೆಕ್ಸಿಯಾದಿಂದ ಬಳತಂತ ವಿದ್ಯಾರ್ಥಿಗಳಿಗೆ ಓದೋಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೊಂದು ಬೆಸ್ಟ್ ಮೆಥಡ್ ಫೊನಾಲಜಿಕಲ್ ಮೆಥಡ್, ಫೊನಾಲಜಿಕಲ್ ಟ್ರೈನಿಂಗ್ ಎನ್ನುವಂಥದ್ದು. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಫೊನಾಲಜಿಕಲ್, ಫೋನೋಮ್ಸ್ ಅಂತಂದ್ರೆ ಏನರ್ಥ, ಶಬ್ದಗಳು ಅಂತ ಅರ್ಥ. ಶಬ್ದಗಳು ಮತ್ತೆ ಅಕ್ಷರಗಳ ನಡುವೆ ಇರುವಂತ ಒಂದು ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಈ ಟ್ರೈನಿಂಗ್ ಅಲ್ಲಿ. ಓಕೆನಾ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಅಲ್ಲಿ ಅಕ್ಷರಗಳ ಬಗ್ಗೆ ಸರಿಯಾಗಿ ತಿಳಿಸ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಏನಾಗ್ತಾ ಹೋಗುತ್ತೆ, ಅಕ್ಷರಗಳ ಓದುವಂತ ಕೌಶಲ್ಯ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ನಿಮಿಷ ಸ್ವಲ್ಪ ಇದನ್ನ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಎಸ್, ಇಲ್ಲಿ ದ ಅಂಡರ್ಸ್ಟ್ಯಾಂಡಿಂಗ್ ಪ್ರಿನ್ಸಿಪಲ್ ಆಫ್ the understanding principle of the underlying principle of the understanding based teaching is the belief that understanding based teaching ಅಂತಂದ್ರೆ ತಿಳುವಳಿಕೆ ಆಧಾರಿತ ಬೋಧನೆಯ ಆಧಾರವಾಗಿರುವ ತತ್ವ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವ್ದಾಗ್ತಾ ಹೋಗುತ್ತೆ ಅಂತಂದ್ರೆ, ಸೊ ನೀವಿಲ್ಲಿ ಆಪ್ಷನ್ 3, ಲರ್ನರ್ಸ್ ಕ್ಯಾನ್ ಕನ್ಸ್ಟ್ರಕ್ಟ್ ನಾಲೆಡ್ಜ್ ವೆನ್ ದೇ ಪ್ರೊವೈಡ್ ವಿತ್ ಎ ಫೆಸಿಲಿಟೇಟಿವ್ ಎನ್ವಿರಾನ್ಮೆಂಟ್ ಡೂ ಸು ಅಂತ ಇದೆ. ಸೊ ಇದರ ಅರ್ಥ ಏನಂತಂದ್ರೆ, ಕಲಿಯುವವರಿಗೆ ಅನುಕೂಲಕರವಾದ ವಾತಾವರಣ ಒದಗಿಸಿದಾಗ ಅವ್ರು ಏನ್ ಮಾಡ್ತಾರೆ, ಉತ್ತಮವಾಗಿ ಅದನ್ನ ಕಲಿತಾ ಹೋಗ್ತಾರೆ ಎನ್ನುವಂಥದ್ದು ಇಲ್ಲೇನಾಗ್ತಾ ಹೋಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಟೀಚಿಂಗ್ ನ ಒಂದು ಪ್ರಿನ್ಸಿಪಲ್ ನ ಮೆಥಡ್ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಹೌ ಕ್ಯಾನ್ ಎ ಟೀಚರ್ ಹೆಲ್ಪ್ ಅಮನ್ ಹೂ ಈಸ್ ಸ್ಟ್ರಗಲಿಂಗ್ ವಿತ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಡೆವಲಪಿಂಗ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಸೊ ಒಂದು ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ, ಸೊ ಅಮನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾದ್ರೆ ಟೀಚರ್ ಇಲ್ಲಿ ಏನ್ ಮಾಡಬೇಕು, ಯಾವ ಒಂದು ಸ್ಕಿಲ್ಸ್ ಅನ್ನ ಬೆಳವಣಿಗೆ ಟೀಚರ್ ಇಲ್ಲಿ ಏನ್ ಮಾಡ್ಬೇಕು, ಹೇಗೆ ಹೆಲ್ಪ್ ಮಾಡ್ತಾ ಹೋಗ್ಬೇಕು, ಆ ಒಂದು ಕೌಶಲ್ಯಗಳನ್ನ ಬೆಳವಣಿಗೆ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಎಂಕರೇಜಿಂಗ್ ಇಮ್ ಟು ಬ್ರೈನ್ ಸ್ಟ್ರೋಮ್ ಅಂಡ್ ಜನರೇಟ್ ಐಡಿಯಾಸ್ ಅಂತ ಇದೆ ಅಲ್ವಾ, ಇದನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಅವರ ಆಲೋಚನೆಗಳನ್ನ ಏನ್ ಮಾಡ್ತಾ ಹೋಗ್ಬೇಕು, ಪ್ರೋತ್ಸಾಹಿಸ್ತಾ ಹೋಗ್ಬೇಕು. ಮತ್ತೆ ಅದನ್ನ ಪ್ರೋತ್ಸಾಹಿಸಿ ಅವ್ರಿಗೊಂದು ಕೆಲವೊಂದಿಷ್ಟು ವಿಷಯಗಳನ್ನ ಕೊಡ್ಬೇಕು. ಸೊ ಯೋಚನೆ ಮಾಡೋದಕ್ಕೆ ಕೆಲವೊಂದಿಷ್ಟು ವಿಷಯಗಳನ್ನ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ಆ ಒಂದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಮತ್ತೆ ಆ ಒಂದು ಕೌಶಲ್ಯವು ಅವರಲ್ಲಿ ಬೆಳೀತಾ ಹೋಗುತ್ತೆ. ಸೊ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಒದಗಿಸುವುದು ಎನ್ನುವಂಥದ್ದು ಈ ಒಂದು ಪ್ರಶ್ನೆ ಅರ್ಥ ಆಗ್ತಾ ಹೋಗುತ್ತೆ. ಎಂಕರೇಜಿಂಗ್ ಇಮ್ ಟು ಬ್ರೈನ್ ಸ್ಟ್ರೋಮ್ ಅಂಡ್ ಜನರೇಟ್ ಐಡಿಯಾಸ್ ಅಂತ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಎ ಕಂಡೆನ್ಸಿವ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಫಾರ್ ಎ ಲರ್ನಿಂಗ್ ಇನ್ ಮಿಡಲ್ ಕ್ಲಾಸಸ್ ಸೆಂಟರ್ಸ್ ಅರೌಂಡ್ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಮಧ್ಯಮ ತರಗತಿಗಳಲ್ಲಿ ಕಲಿಕೆಗೆ ಅನುಕೂಲಕರವಾದ ತರಗತಿಯ ವಾತಾವರಣವು ಯಾವುದರ ಸುತ್ತ ಕೇಂದ್ರೀಕೃತ ಆಗಿದೆ. ಮಿಡಲ್ ಕ್ಲಾಸಸ್ ಸೆಂಟರ್ಸ್ ಅರೌಂಡ್. ಸೊ ಯಾವ್ದ್ರ ಮೇಲೆ, ಕಂಡೆನ್ಸಿವ್ ಕ್ಲಾಸ್ ರೂಮ್ಸ್ ಎನ್ವಿರಾನ್ಮೆಂಟ್ ಫಾರ್ ಲರ್ನಿಂಗ್ ಇನ್ ಮಿಡಲ್ ಕ್ಲಾಸಸ್ ಸೆಂಟರ್ಸ್ ಯಾವ್ದ್ರ ಮೇಲೆ ಕೇಂದ್ರೀಕೃತ ಆಗುತ್ತೆ ಒಂದು ತರಗತಿ ಎನ್ನುವಂಥದ್ದು. ಸೊ ತರಗತಿ ಎನ್ನುವಂಥದ್ದು ಪಿಯರ್ ಆಫ್ ಪನಿಷ್ಮೆಂಟ್ ಅಂಡ್ ಎಂಬ್ರಾಸ್ಮೆಂಟ್. ಸೊ ಇಲ್ಲಿ ಶಿಕ್ಷೆ ಮತ್ತೆ ಮುಜುಗರದ ಭಯ ಮೇಲೆ ಅರೌಂಡ್ ಆಗಿರಬಾರದು. ಕೋಆಪರೇಟಿವ್ ಲರ್ನಿಂಗ್ ಮೇಲೆ ಅವಲಂಬಿತ ಆಗಿರಬೇಕು. ಸಹಕಾರಿಕ ಕಲಿಕೆಯ ಮೇಲೆ ಕೇಂದ್ರೀಕೃತ ಆಗುತ್ತಾ ಹೋಗ್ಬೇಕು ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಸೆಷನ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಅಷ್ಟೇ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಲೀವ್ ವೈಗೋಟ್ಸ್ಕಿ ಬಿಲೀವ್ಡ್ ದಟ್ ಡೆವಲಪ್ಮೆಂಟ್. ಸೊ ಲೀವ್ ವೈಗೋಟ್ಸ್ಕಿ ಅಂದ್ರೆ ನಿಮ್ಗೆ ನೆನಪು ಬಂದ್ಬಿಡ್ಬೇಕು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಸಿದ್ಧಾಂತ, ಮತ್ತೆ ಇಲ್ಲಾಂದ್ರೆ ಸ್ಕೆಫೋಲ್ಡಿಂಗ್ ಅನ್ನೋಂಥದ್ದು ನೆನಪು ಬರಬೇಕು, ಇಲ್ಲ ZPD ಅನ್ನೋದು ನೆನಪು ಬರಬೇಕು. ಈ 4 ವರ್ಡ್ ನಿಮ್ಗೆ ನೆನಪಿರ್ತಾ ಹೋಗ್ಬೇಕಾಗುತ್ತೆ. ಎಸ್, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲೀವ್ ವೈಗೋಟ್ಸ್ಕಿ ಬಿಲೀವ್ಡ್ ದಟ್ ಡೆವಲಪ್ಮೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೇರವಾಗಿ ಕೊಟ್ಟಿದ್ದಾರೆ ನೋಡಿ, ರಿಸಲ್ಟ್ ಡೈರೆಕ್ಟ್ಲಿ ಫ್ರಮ್ ದ ಸೋಷಿಯಲ್ ಇಂಟ್ರಾಕ್ಷನ್. 4 ವರ್ಡ್ಸ್ ನಿಮ್ಗೆ ಸರಿಯಾಗಿ ನೆನಪಿಟ್ಕೋಬೇಕು. ಲೀವ್ ವೈಗೋಟ್ಸ್ಕಿ ಅಂತಂದ್ರೆ ಯಾವುದು, ಒಂದು ಸೋಷಿಯಲ್, ಮತ್ತಿನ್ನೊಂದು ಕಲ್ಚರಲ್, ಮತ್ತೊಂದೇನು ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಸ್ಕೆಫೋಲ್ಡಿಂಗ್ ಮೀನ್ಸ್ ನೆರವು ಅಂತ ಅಷ್ಟೇ, ಸ್ಕೆಫೋಲ್ಡಿಂಗ್. ಈ 4 ವರ್ಡ್ಸ್ ಬಂತು ಅಂತಂದ್ರೆ ಅದು ಲೀವ್ ವೈಗೋಟ್ಸ್ಕಿಗೆ ಸಂಬಂಧಪಟ್ಟಿರುವಂತದ್ದು. ರಿಸಲ್ಟ್ಲಿ ಡೈರೆಕ್ಟ್ ಫ್ರಮ್ ದ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಇರೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ಪಿಯಾಜೆಟ್ 4 ಕ್ವಾಲಿಟೇಟಿವ್ ಡಿಫರೆಂಟ್ ಸ್ಟೇಜಸ್ ಅಂತ ಕೇಳಿದ್ದಾರೆ. ಸೊ ಇದೇನ್ ಮಾಡ್ತಾ ಹೋಗುತ್ತೆ, ಸೊ ಜೀನ್ ಪಿಯಾಜೆಟ್ ಅವರ ಪ್ರಕಾರ 4 ಗುಣಾತ್ಮಕವಾಗಿ ವಿಭಿನ್ನ ಹಂತಗಳು ಏನ್ ಮಾಡ್ತಾ ಹೋಗ್ತವೆ, ಯಾವುದಕ್ಕೆ ಸಹಾಯ ಮಾಡ್ತಾ ಹೋಗ್ತವೆ ಅಂತ ಕೇಳಿದರೆ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವ್ದಾಗ್ತಾ ಹೋಗುತ್ತೆ, ಆಪ್ಷನ್ 4. ಸೊ ಇಟ್ ಇಸ್ ರೆಪ್ರೆಸೆಂಟ್ ಯೂನಿವರ್ಸಲ್ ಪ್ಯಾಟರ್ನ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಜೀನ್ ಪಿಯಾಜೆಟ್ ಅವರ ಸಿದ್ಧಾಂತ ಏನ್ ಮಾಡ್ತಾ ಹೋಗುತ್ತೆ, ಎಲ್ಲಾ ಮಕ್ಕಳು ಅವರ ಸಂಸ್ಕೃತಿಯನ್ನ ಲೆಕ್ಕಿಸದೆ ಮಕ್ಕಳ ಸಾರ್ವತ್ರಿಕ ಅಭಿವೃದ್ಧಿ ಮಾದರಿಗಳನ್ನ ಡಿಫ್ರೆಂಟ್ ಮಾದರಿಗಳನ್ನ ಅದೇನ್ ಮಾಡ್ತಾ ಹೋಗುತ್ತೆ, ಪ್ರತಿನಿಧಿಸ್ತಾ ಹೋಗುತ್ತೆ. ಸಾರ್ವತ್ರಿಕ ಅಂತರಗಳನ್ನ
ಪ್ರತಿನಿಧಿಸ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಲಿಮಿಟೇಷನ್ ಆಫ್ ಪಿಯಾಜೆಟ್ಸ್ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್. ಪಿಯಾಜೆಟ್ಸ್ ಥಿಯರಿ ಮೇಲೆ ಕಂಪಲ್ಸರಿ ಕ್ವಶನ್ಸ್ ನ ಕೇಳ್ತಾರೆ ಅಂತ ನಾನು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಹೇಳಿದ್ದೀನಿ. ಪಿಯಾಜೆಟ್ಸ್ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್. ಸೊ ಕಾಗ್ನೇಟಿವ್ ಡೆವಲಪ್ಮೆಂಟ್ ಮೀನ್ಸ್ ನಮಗೆ ಅವರಿಗೆ ಅರಿವಿನ ಬೆಳವಣಿಗೆ ಸಿದ್ಧಾಂತದ ಮೇಲೆ ಪಿಯಾಜೆಟ್ ರವರ ಲಿಮಿಟೇಷನ್, ಇದರಲ್ಲಿ ಮಿತಿ ಯಾವುದು ಅಂತ ಕೇಳ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಅಂತಂದ್ರೆ, ಇಟ್ ಡಸ್ ನಾಟ್ ಅಕೌಂಟ್ ಫಾರ್ ದ ಇನ್ಫ್ಲೂಯೆನ್ಸ್ ಆಫ್ ಕಲ್ಚರಲ್ ಅಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಆನ್ ದ ಕಾಗ್ನೇಟಿವ್ ಡೆವಲಪ್ಮೆಂಟ್. ಇದು ಅರಿವಿನ ಬೆಳವಣಿಗೆಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂಶಗಳ ಪ್ರಭಾವವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎನ್ನುವಂಥದ್ದು ಇದರ ಒಂದು ಮಿತಿ ಆಗ್ತಾ ಹೋಗುತ್ತೆ. ಆ ಒಂದು ಮಿತಿಯ ಆಧಾರಿತವಾಗಿ ನಮಗೆ ಲೀ ವೈಗೋಟ್ಸ್ಕಿ ಅವರ ಸಿದ್ಧಾಂತ ಹೇಳುವಂಥದ್ದು. ಓಕೆನಾ. ಸೊ ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇದೊಂದು ಮಿತಿ ಅಷ್ಟೇ ಜೀನ್ ಪಿಯಾಜೆಟ್ ಅವರದ್ದು. ಎಸ್ಸಿನ ಮುಂದಿನ ಪ್ರಶ್ನೆ. ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೇಳಿಕೆ ಮತ್ತೆ ಕಾರಣಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇದು ಏನ್ ಕೇಳಿದ್ದಾರೆ, ಎವ್ರಿ ಇಯರ್ ಲತಾ ಎ ಕ್ಲಾಸ್ 7th ಟೀಚರ್ ಇನ್ವೈಟ್ಸ್ ಎ ಫೀಮೇಲ್ ಮ್ಯಾಥ್ಸ್ ಪ್ರೊಫೆಸರ್ ಅಂಡ್ ಎ ಮೇಲ್ ನರ್ಸ್ ಟು ಆರ್ ಕ್ಲಾಸ್ ಟು ಡಿಸ್ಕಸ್ careers in these fields. Reason: gender differences are innate and not acquired through a society. Every year ಲತಾ ಕ್ಲಾಸ್ 7th ಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಫೀಮೇಲ್ ಮ್ಯಾಥ್ಸ್ ಟೀಚರ್ಸ್ ನೇ ಪ್ರೊಫೆಸರ್ ಕರಿತಾ ಇದ್ದಾರೆ. ಸರಿ, ಇಲ್ಲೇನ್ ಮಾಡ್ತಾ ಇದ್ದಾರೆ, ಕ್ಷೇತ್ರಗಳಲ್ಲಿ ಮಹಿಳಾ ಗಣಿತ ಶಿಕ್ಷಕಿಯನ್ನ ಕರಿತಾ ಇದ್ದಾರೆ. ಮತ್ತೆ ಪುರುಷ ನರ್ಸರನ್ನ, ಸಾಮಾನ್ಯ ನರ್ಸ್ಗಳನ್ನೆಲ್ಲ ಮಹಿಳೆಯರಾಗೆ ನೋಡಿರ್ತಾರೆ, ಇಲ್ಲಿ ಮಹಿಳೆಯರ ಬದಲಿಗೆ ಮೇಲ್ ನರ್ಸ್ ಆಗಿ ಕರಿತಾ ಇದ್ದಾರೆ ಅವರ ತರಗತಿಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ. ಪ್ರತಿ ಸಲ ಮ್ಯಾಥ್ಸ್ ಪ್ರೊಫೆಸರ್ಸ್ ನ ಹೆಚ್ಚಾಗಿ ಗಂಡು ಮಕ್ಕಳನ್ನ ನೋಡಿರ್ತಾರೆ. ಸೊ ಈ ಸಲ ಏನ್ ಮಾಡ್ತಾ ಇದ್ದಾರೆ, ಫೀಮೇಲ್ಸ್ ಅನ್ನ ಕರೆಸ್ತಾ ಇದ್ದಾರೆ. ಓಕೆ, ಇಲ್ಲಿ ಏನಾಗ್ತಾ ಹೋಗುತ್ತೆ, ರೀಸನ್ ಏನಂತ ಕೇಳ್ತಾರೆ. ರೀಸನ್: ಜೆಂಡರ್ ಡಿಫರೆನ್ಸಸ್ ಆರ್ ಇನ್ನೇಟ್ ಅಂಡ್ ನಾಟ್ ಅಕ್ವೈರ್ಡ್ ಥ್ರೂ ಸೊಸೈಟಿ. ಸೊ ಇಲ್ಲಿ ಈ ಆಪ್ಷನ್ ಏನಾಗ್ತಾ ಹೋಗುತ್ತೆ, ಸೊ ಜೆಂಡರ್ ಡಿಫರೆನ್ಸಸ್ ಆರ್ ಇನ್ನೇಟ್ ಅಂಡ್ ನಾಟ್ ಅಕ್ವೈರ್ಡ್ ಥ್ರೂ ಸೊಸೈಟಿ. ಸೊ ಜೆಂಡರ್ ಡಿಫರೆನ್ಸ್ ಎನ್ನುವಂಥದ್ದು ನಮಗೆ ಬಂದಿರುವಂತದ್ದು ನಮ್ಮ ಒಂದು ಇಂದಿನ ಒಂದು ಪದ್ಧತಿಗಳಿಂದ ಬಂದಿರುವಂತದ್ದು. ಅದನ್ನ ನಾವು ನಾಟ್ ಅಕ್ವೈರ್ಡ್ ಥ್ರೂ ಸೊಸೈಟಿ, ಅದನ್ನ ನಾವು ಸಮಾಜದ ಮುಖಾಂತರ ನಾವು ಅದನ್ನೇನ್ ಮಾಡ್ತಾ ಹೋಗುವಂತದ್ದು ಮೂಲಕ ಗಳಿಸೋದಿಲ್ಲ ಎನ್ನುವಂಥದ್ದು ಹೇಳ್ಕೊಡ್ತಾ ಇದ್ದಾರೆ. ಲಿಂಗ ವ್ಯತ್ಯಾಸಗಳು ಸಹಜವಾಗಿ ಬಂದಿರುವಂತದ್ದು, ಸಮಾಜದ ಮೂಲಕ ಗಳಿಸುವುದಿಲ್ಲ ಎನ್ನುವಂತ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಏನಾಗ್ತಾ ಹೋಗುತ್ತೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಅವರು ಎರಡು ಒಂದು ವೃತ್ತಿಗಳನ್ನ ತಗೊಳ್ತಾ ಇದ್ದಾರೆ. ಒಂದು ಟೀಚರ್ ಪ್ರೊಫೆಷನ್, ಮತ್ತೊಂದು ಡಾಕ್ಟರ್ ಪ್ರೊಫೆಷನ್. ಈ ಪ್ರೊಫೆಷನ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಅವರು ಬೇರೆ ಬೇರೆ ವ್ಯಕ್ತಿಗಳನ್ನ ಕರಿತಾ ಇದ್ದಾರೆ ಟು ಆರ್ ಕ್ಲಾಸ್ ಟು ಡಿಸ್ಕಸ್ ದ ಕೆರಿಯರ್ಸ್ ಇನ್ ದಿಸ್ ಫೀಲ್ಡ್ ಅಂತ. ಸೊ ಇದ್ರ ಅರ್ಥ ಏನಾಗ್ತಾ ಹೋಗುತ್ತೆ, ಸೊ ಎ ಅನ್ನುವಂಥದ್ದು ಸರಿಯಾಗಿದೆ, ಯಾವ್ದಕ್ಕೆ ಸಂಬಂಧಿಸಿದಂತೆ, ಅವರ ಒಂದು ಲಿಂಗ ತಾರತಮ್ಯಕ್ಕೆ ಸಂಬಂಧಿಸಿದಂತೆ. ಜೊತೆಗೆ ಆರ್ ಸಹ ಏನಾಗ್ತಾ ಹೋಗುತ್ತೆ, ಇಲ್ಲಿ ಆರ್ ಫಾಲ್ಸ್ ಆಗ್ತಾ ಹೋಗುತ್ತೆ. ಸರ್ ಹೇಗೆ ಅಂತಂದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಶಿಕ್ಷಕರು ಅಸಾಂಪ್ರದಾಯಿಕ ವೃತ್ತಿಗಳನ್ನು ಉತ್ತೇಜಿಸ್ತಾ ಇದ್ದಾರೆ, ಅದು ಸರಿ. ಆದ್ರೆ ಲಿಂಗ ವ್ಯತ್ಯಾಸಗಳು ಸಾಮಾಜಿಕವಾಗಿ ನಿರ್ಮಿಸಲ್ಪಟ್ಟಿವೆ, ಅದು ಸಹಜವಲ್ಲ. ಸೊ ಅಂತ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾಟ್ ಅಕ್ವೈರ್ಡ್ ಥ್ರೂ ಸೊಸೈಟಿ ಅಂತ ಹೇಳ್ತಾ ಇದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾಟ್ ಅಕ್ವೈರ್ಡ್ ಥ್ರೂ ಸೊಸೈಟಿ ಅಂತ ಕೇಳ್ತಾ ಇದ್ದಾರೆ. ಯಾವುದು, ಲಿಂಗ ತಾರತಮ್ಯಗಳು. ನಮಗೆ ಲಿಂಗ ತಾರತಮ್ಯಗಳು ಬಂದಿರುವಂತದ್ದೇ ಸಮಾಜದಿಂದ. ಓಕೆನಾ. ಸೊ ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಅದರಿಂದ ಆಪ್ಷನ್ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಅಂತ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ. ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ದ ಸ್ಟೂಡೆಂಟ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಪ್ರಗತಿಶೀಲ ತರಗತಿ ಅಥವಾ ಪ್ರಗತಿಪರ ತರಗತಿಯಲ್ಲಿ ಸೊ ಹೇಗಾಗ್ತಾ ಹೋಗುತ್ತೆ, ಶಿಕ್ಷಕರ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂತ, ದ ಸ್ಟೂಡೆಂಟ್ಸ್ ಆರ್ ಅಂತ ಕೇಳಿರುವಂತದ್ದು. ಇಲ್ಲಿ ಮಕ್ಕಳು ಹೇಗಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಏನಾಗ್ತಾ ಹೋಗುತ್ತೆ, ಸೇ ಡು ನಾಟ್ ಆಸ್ಕ್ ಮೆನಿ ಕ್ವಶನ್ಸ್. ಯಾಕಂದ್ರೆ ಇಲ್ಲಿ ನಮ್ಗೆ ಆಪ್ಷನ್ಸ್ ಕೊಟ್ಟಿರೋದ್ರಿಂದ ಮೊದಲಿಗೆ ಈ ಕ್ವಶನ್ ನಾನು ಕಂಪ್ಲೀಟ್ ಆಗಿ ಓದಬೇಕಾಗುತ್ತೆ. ಡು ನಾಟ್ ಆಸ್ಕ್ ಮೆನಿ ಕ್ವಶನ್ಸ್. ಸೊ ಇಲ್ಲಿ ಮಕ್ಕಳು ಅನೇಕ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಏನಾಗ್ತಾ ಹೋಗುತ್ತೆ, ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಆಸ್ಕ್ ಕ್ವಶನ್ಸ್ ಟು ದ ಟೀಚರ್. ಸೊ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಈ ಒಂದು ತರಗತಿಯಲ್ಲಿ, ಸರಿಯಾಗಿದೆ. ಆಸ್ಕ್ ಕ್ವಶನ್ಸ್ ಟು ಈಚ್ ಅದರ್. ಪ್ರತಿಯೊಬ್ಬರು ತಮ್ಮ ಕ್ವಶನ್ಸ್ ತಮ್ಮ ಪರಸ್ಪರ ಸ್ನೇಹಿತರು ಕೇಳ್ತಾ ಇರ್ತಾರೆ. ಆಸ್ಕ್ ದೆಮ್ಸೆಲ್ಸ್ ಕ್ವಶನ್ಸ್, ತಮ್ಮಲ್ಲೇ ಪ್ರಶ್ನೆಗಳನ್ನ ಹಾಕೊಳ್ತಾ ಇರ್ತಾರೆ. ಅಂತಹ ತರಗತಿಯನ್ನು ನಾವು ಏನ್ ಕರಿತೀವಿ, ಪ್ರೋಗ್ರೆಸಿವ್ ಕ್ಲಾಸ್ ರೂಮ್, ಪ್ರಗತಿಪರ ತರಗತಿಯಲ್ಲಿ ಶಿಕ್ಷಕರು ಸಾಮಾನ್ಯವಾಗಿ, ಇಲ್ಲಿ ಶಿಕ್ಷಕರು ಮತ್ತೆ ಮಕ್ಕಳು ಸಾಮಾನ್ಯವಾಗಿ ಸಕ್ರಿಯವಾಗಿ ಕಲಿತಾ ಹೋಗ್ತಾ ಇರ್ತಾರೆ, ಸಂವಹನ ನಡೆಸ್ತಾ ಇರ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಅವರು ಕ್ವಶನ್ಸ್ ನ ಕೇಳದೇ ಇರೋದಿಲ್ಲ. ಶಿಕ್ಷಕರಿಗೂ ಕೇಳ್ತಾ ಇರ್ತಾರೆ, ತಮ್ಮಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ, ಮಕ್ಕಳಲ್ಲೂ ಕೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಆಗುತ್ತೆ BCD ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎಕ್ಸ್ಪೆಕ್ಟೇಷನ್ಸ್ ಅಸೋಸಿಯೇಟೆಡ್ ವಿತ್ ಬೀಯಿಂಗ್ ಮೇಲ್ ಆರ್ ಫಿಮೇಲ್ಸ್ ಆರ್ ರೆಫರ್ಡ್ ಟು ಹ್ಯಾಸ್ ಡ್ಯಾಶ್ ಅಂಡ್ ದೀಸ್ ಆರ್ ಲರ್ನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಪುರುಷ ಅಥವಾ ಸ್ತ್ರೀ ಆಗಿರುವ ಸಂಬಂಧಿಸಿದ ನಿರೀಕ್ಷೆಗಳು ಏನಾಗ್ತವೆ ಅಂತಂದ್ರೆ ಅದು ಲಿಂಗ ಪಾತ್ರಗಳು ಆಗ್ತಾ ಹೋಗ್ತವೆ. ಸೊ ಜೆಂಡರ್ ರೋಲ್ಸ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 1ರಲ್ಲಿದೆ ಜೆಂಡರ್ ರೋಲ್ಸ್ ಎನ್ನುವಂಥದ್ದು.
ಜೆಂಡರ್ ರೋಲ್ಸ್ ಆಗ್ತಾ ಹೋಗುತ್ತೆ. ಫಿಮೇಲ್ಸ್ ಆರ್ ರೆಫರ್ ಟು ಎಸ್ ದ ಜೆಂಡರ್ ರೋಲ್ಸ್ ಅಂಡ್ ಥ್ರೂ ಔಟ್ ಚೈಲ್ಡ್ಹುಡ್ ಅಂಡ್ ಇನ್ ಟು ಅಡಲ್ಟ್ಹುಡ್ ಥ್ರೂ ದೀಸ್ ಆರ್ ಲರ್ನ್ ಫ್ರಮ್ ಥ್ರೂ ಔಟ್ ಚೈಲ್ಡ್ಹುಡ್ ಅಂಡ್ ಅಡಲ್ಟ್ಹುಡ್ ಎಕ್ಸ್ಪೆಕ್ಟೇಷನ್ಸ್ ಅಸೋಸಿಯೇಟೆಡ್ ವಿತ್ ಬೀಯಿಂಗ್ ಮೇಲ್ ಅಂಡ್ ಫಿಮೇಲ್. ಸೊ ನಮಗೆ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಪುರುಷ ಮತ್ತು ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಸೊ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಸೊ ಆಕ್ಚುಲಿ ಮನೆಗಳಲ್ಲೇ ಇದನ್ನ ಕಲ್ಸ್ಕೊಟ್ಟು ಬಿಡ್ತಾರೆ ಪುರುಷ ಮತ್ತು ಸ್ತ್ರೀ ಆಗಿರೋದಕ್ಕೆ. ಸೊ ಇವು ಲಿಂಗ ಪಾತ್ರಗಳು, ಇವೇ ಕೆಲಸಗಳು ನೀವು ಮಾಡಬೇಕು. ನೀವು ಇದು ಎಲ್ಲಿವರೆಗೂ ಕಲಿತಾ ಹೋಗ್ತಾರೆ, ಅವರು ಬಾಲ್ಯದಿಂದ ಪ್ರೌಢಾವಸ್ಥೆವರೆಗೂ ಅವನ್ನ ಹಾಗೇ ರೀತಿಯಾಗಿ ಬೆಳೆಸ್ಕೊಡ್ತಾ ಹೋಗ್ತಾರೆ. ಇದು ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ವ್ಯೂಸ್ ಅಬೌಟ್ ಇಂಟೆಲಿಜೆನ್ಸ್ ಸಪೋರ್ಟ್ಸ್ ದ ರೆಸ್ಪೆಕ್ಟ್ಫುಲ್ ಕನ್ಸಿಡರೇಷನ್ ಆಫ್ ಡೈವರ್ಸಿಟಿ ಅಮಾಂಗ್ ದ ಲರ್ನರ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಏನ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇಲ್ಲಿ, ಬಹುಬುದ್ಧಿಮತ್ತೆಯು ಬಹು ಆಯಾಮಗಳನ್ನ ಹೊಂದಿರುವಂತದ್ರಿಂದ ಮತ್ತೆ ಕಾಲಾನಂತರದಲ್ಲಿ ಬದಲಾಗಬಹುದು ಎಂಬ ದೃಷ್ಟಿಕೋನವನ್ನು ಏನ್ ಮಾಡ್ತಾ ಹೋಗುತ್ತೆ, ಕಲಿಯೋರಲ್ಲಿ ಒಂದು ಉತ್ತಮವಾದ ಗೌರವವನ್ನು ಬೆಳೆಸ್ಕೊಡ್ತಾ ಹೋಗುತ್ತೆ. ಆ ಒಂದು ಆಧಾರಿತವಾಗಿ ಕೇಳ್ತಿರುವಂತ ಒಂದು ಪ್ರಶ್ನೆ ಇದು. ವಿಚ್ ಆಫ್ ದ ಫಾಲೋವಿಂಗ್ ವ್ಯೂಸ್ ಅಬೌಟ್ ಇಂಟೆಲಿಜೆನ್ಸ್ ಸಪೋರ್ಟ್ ದ ರೆಸ್ಪೆಕ್ಟ್ಫುಲ್ ಕನ್ಸಿಡರೇಷನ್ ಆಫ್ ಡೈವರ್ಸಿಟಿ ಅಮಾಂಗ್ ದ ಲರ್ನರ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತಾ ಹೋಗುತ್ತೆ, ಆಪ್ಷನ್ 4 ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸರ್ ಏನ್ ಈ ಪ್ರಶ್ನೆ ಏನು ಅಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟೆಲಿಜೆನ್ಸ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂಡ್ ಚೇಂಜ್ ಓವರ್ ದ ಟೈಮ್. ಸೊ ಅವ್ರು ಕೇಳ್ತಿರುವಂತದ್ದೇನು, ಬಹುಬುದ್ಧಿಮತ್ತೆಯು ಬಹು ಆಯಾಮಗಳನ್ನು ಹೊಂದಿದೆ ಮತ್ತೆ ಕಾಲಾನಂತರದಲ್ಲೂ ಬದಲಾಗಬಹುದು, ಕ್ಯಾನ್ ಬಿ ಚೇಂಜ್ ಓವರ್ ದ ಟೈಮ್. ಸೊ ಎಂಬ ದೃಷ್ಟಿಕೋನ ಎಲ್ಲಿ ಬೆಳೀತಾ ಹೋಗುತ್ತೆ, ಕಲಿಯುವವರಲ್ಲಿ ವೈವಿಧ್ಯತೆಯನ್ನು ಗೌರವವಾಗಿ ಪರಿಗಣಿಸಲು ಬೆಂಬಲಿಸ್ತಾ ಹೋಗುತ್ತೆ. ಏಕೆಂದ್ರೆ ಇದು ವಿವಿಧ ರೀತಿಯ ಸಾಮರ್ಥ್ಯಗಳನ್ನು ಗುರುತಿಸ್ತಾ ಹೋಗುತ್ತೆ. ಸೊ ಇದೇ ಕೇಳಿರುವಂಥದ್ದು, ವಿಚ್ ಆಫ್ ದ ಫಾಲೋವಿಂಗ್ ವ್ಯೂಸ್ ಅಬೌಟ್ ಇಂಟೆಲಿಜೆನ್ಸ್ ಸಪೋರ್ಟ್ಸ್ ದ ರೆಸ್ಪೆಕ್ಟ್ಫುಲ್ ಕನ್ಸಿಡರೇಷನ್ ಆಫ್ ದ ಡೈವರ್ಸಿಟಿ ಅಮಾಂಗ್ ದ ಲರ್ನರ್ಸ್ ಎನ್ನುವಂಥದ್ದು. ಈ ಪ್ರಶ್ನೆನ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋವಿಂಗ್ ಕ್ರಿಟಿಕ್ಡ್ ದ ಕಾನ್ಸೆಪ್ಟ್ ಆಫ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ಪ್ರಪೋಸ್ಡ್ ಆನ್ ಆಲ್ಟರ್ನೇಟಿವ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಕೇಳ್ತಾರೆ. ಬುದ್ಧಿಮತ್ತೆಗೆ ಸಂಬಂಧಿಸಿದಂತೆ ಒಂದು ಥಿಯರಿಯನ್ನು ಸಿದ್ಧಪಡಿಸಿದವರು ಯಾರು ಅಂತ ನೇರವಾಗಿ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾರಾಗ್ತಾ ಹೋಗ್ತಾರೆ, ಇಂಟೆಲಿಜೆನ್ಸ್ ಅಂಡ್ ಪ್ರಪೋಸ್ಡ್ ಆನ್ ಆಲ್ಟರ್ನೇಟಿವ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಾವರ್ಡ್ ಗಾರ್ಡ್ನರ್ ಅವರು. ಸಾಮಾನ್ಯ ಬುದ್ಧಿಶಕ್ತಿ ಪರಿಕಲ್ಪನೆ ಟೀಕಿಸಿ ಮತ್ತೆ ಬುದ್ಧಿಶಕ್ತಿಯ ಪರ್ಯಾಯ ಸಿದ್ಧಾಂತಗಳನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ ಯಾರು, ಹಾವರ್ಡ್ ಗಾರ್ಡ್ನರ್ ಅವರು. ಅದಕ್ಕೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಲಾರೆನ್ಸ್ ಕೋಲ್ಬರ್ಗ್ ಥಿಯರಿ ಹ್ಯಾಸ್ ಬೀನ್ ಕ್ರಿಟಿಕ್ಯೂಡ್ ಬೈ ಕಾರ್ಲ್ ಗಿಲ್ಲಿಗನ್ ಫರ್. ಸೊ ಇವರು ಕಾರ್ಲ್ ಗಿಲ್ಲಿಗನ್ ರವರು ಏನ್ ಮಾಡ್ತಾರೆ, ಈ ಲಾರೆನ್ಸ್ ಕೋಲ್ಬರ್ಗ್ ಅವರ ಒಳನೋಟ ಕಲಿಕಾ ಸಿದ್ಧಾಂತ ಇರುತ್ತೆ, ಆ ಥಿಯರಿಯನ್ನ ಕ್ರಿಟಿಸೈಸ್ ಮಾಡ್ತಾರೆ, ತಪ್ಪಿದೆ ಅಂತ ಹೇಳ್ತಾ ಹೋಗ್ತಾರೆ ಯಾರು, ಕಾರ್ಲ್ ಗಿಲ್ಲಿಗನ್ ರವರು. ಯಾಕೆ ಅಂತ ಕೇಳ್ತಾ ಇರುವಂತದ್ದು. ಸೊ ಇದರ ಪ್ರಕಾರ ಇವ್ರು ಏನ್ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಈ ಒಂದು ವಿಷಯದ ಆಧಾರಿತವಾಗಿ ಒಂದು ನಿಮಿಷ, ಇಲ್ಲಿ ಏನಾಗ್ತಾ ಇದೆ, ಸೊ ಸ್ವಲ್ಪ ಮೌಸ್ ವರ್ಕ್ ಆಗ್ತಾ ಇಲ್ಲ, ಒಂದು ನಿಮಿಷ. ಎಸ್, ಓಕೆ, ಇಲ್ಲಿ ವರ್ಕ್ ಆಗ್ತಾ ಇದೆ. ಲಾರೆನ್ಸ್ ಕೊಲ್ಲಿಬರ್ಗ್ ಸಿದ್ಧಾಂತ ಕಾರ್ಲ್ ಗಿಲ್ಲಿಗನ್ ಅನ್ನು ಟೀಕಿಸಲು ಕಾರಣ ಏನು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಇಗ್ನೋರಿಂಗ್ ಜೆಂಡರ್ ಡಿಫರೆನ್ಸಸ್ ಇನ್ ದ ಮಾರಲ್ ರೀಸನಿಂಗ್ ಅಂತ ಕೇಳ್ತಾ ಇದ್ದಾರೆ. ಮೀನ್ಸ್ ನೈತಿಕ ತಾರ್ಕಿಕ ಕ್ರಿಯೆಗಳಲ್ಲಿ ಲಿಂಗ ವ್ಯತ್ಯಾಸಗಳನ್ನು ನಿರ್ಲಕ್ಷ್ಯ ಮಾಡಿರುವಂತದ್ರಿಂದ ನಾನು ಲಾರೆನ್ಸ್ ಕೋಲ್ಬರ್ಗ್ ಅವರ ಸಿದ್ಧಾಂತವನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇದರ ಅರ್ಥ ಏನು, ಕಾರ್ಲ್ ಗಿಲ್ಲಿಗನ್ ಕೋಲ್ಬರ್ಗ್ನ ನೈತಿಕ ಬೆಳವಣಿಗೆ ಸಿದ್ಧಾಂತವು ಪುರುಷರ ಅನುಭವಗಳಿಗೆ ಹೆಚ್ಚು ಒತ್ತು ಕೊಟ್ಟಿದೆ, ಮಹಿಳೆಯರ ಕಾಳಜಿ ಅಥವಾ ಆಧಾರಿತ ನೈತಿಕ ತಾರ್ಕತೆಗಳನ್ನ ನಿರ್ಲಕ್ಷಿಸಿದೆ. ಮಹಿಳೆಯರನ್ನ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾ ಇದೆ, ಗಂಡು ಮಕ್ಕಳಿಗೆ ಅಥವಾ ಪುರುಷರಿಗೆ ಹೆಚ್ಚು ಒತ್ತನ್ನು ನೀಡಿದೆ ಅನ್ನುವಂಥ ಆಧಾರಿತವಾಗಿ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಲಾರೆನ್ಸ್ ಕೋಲ್ಬರ್ಗ್ ಅವರ ಥಿಯರಿಯನ್ನ ಅವರು ಕ್ರಿಟಿಸೈಸ್ ಮಾಡ್ತಾ ಹೋಗ್ತಾರೆ. ಇಗ್ನೋರಿಂಗ್ ಜೆಂಡರ್ ಡಿಫರೆನ್ಸಸ್ ಇನ್ ದ ಮಾರಲ್ ರೀಸನಿಂಗ್, ಜೆಂಡರ್ ಡಿಫರೆನ್ಸ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ಎ ಟೀಚರ್ ವಾಂಟ್ಸ್ ಟು ಹೆಲ್ಪ್ ಅವರ್ ಸ್ಟೂಡೆಂಟ್ಸ್ ಟು ಡೆವಲಪ್ ಮೆಟಾಕಾಗ್ನೇಟಿವ್ ಸ್ಕಿಲ್ಸ್. ಸೊ ಮೆಟಾಕಾಗ್ನೇಟಿವ್ ಸ್ಕಿಲ್ಸ್ ಅಂತ ಕೇಳಿದ್ರೆ ಅಧಿಸಂಜ್ಞಾನಾತ್ಮಕ ಕೌಶಲ್ಯಗಳು. ಸೊ ಟೀಚರ್ ಏನ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಬೆಳೀತಾ ಹೋಗ್ಬೇಕು, ಏನು ಮೆಟಾಕಾಗ್ನೇಟಿವ್ ಸ್ಕಿಲ್ಸ್ ಬೆಳೀತಾ ಹೋಗ್ಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಸ್ಟ್ರಾಟಜೀಸ್ ವುಡ್ ಬಿ ಮೋಸ್ಟ್ ಎಫೆಕ್ಟಿವ್, ಕೆಳಗಿನವುಗಳಲ್ಲಿ ಯಾವ ಒಂದು ತಂತ್ರವು ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲರ್ನಿಂಗ್ ಅಂಡ್ ಎವಾಲ್ಯುವೇಟ್ ದೇರ್ ಪ್ರೋಗ್ರೆಸ್. ವಿದ್ಯಾರ್ಥಿಗಳು ತಮ್ಮದೇ ಆದ ಕಲಿಕೆಯ ಬಗ್ಗೆ ಯೋಚಿಸಲು ಮತ್ತೆ ತಮ್ಮ ಪ್ರಗತಿಯನ್ನು ಮೌಲ್ಯಮಾಪನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಹೋದಾಗ ಅಲ್ಲೇನಾಗ್ತವೆ, ಮೆಟಾಕಾಗ್ನೇಟಿವ್ ಸ್ಕಿಲ್ಸ್ ಬೆಳೀತಾ ಹೋಗ್ತವೆ. ಸೊ ಏನ್ ಸರ್ ಇದು ಮೆಟಾಕಾಗ್ನೇಟಿವ್ ಸ್ಕಿಲ್ಸ್ ಅಂತಂದ್ರೆ ಇದನ್ನ ಕನ್ನಡದಲ್ಲಿ ಅಧಿಸಂಜ್ಞಾನಾತ್ಮಕ ಕೌಶಲ್ಯಗಳು ಅಂತ ಕರಿತಾ ಹೋಗ್ತೀವಿ. ಅಂತಂದ್ರೆ ಒಬ್ಬರ ಸ್ವಂತ ಚಿಂತನೆಗಳಾಗಿರ್ಬೋದು, ಸ್ವಂತ ಆಲೋಚನೆಗಳಾಗಿರ್ಬೋದು, ಕಲಿಕೆಯ ಬಗ್ಗೆ ಅರಿವುಗಳಾಗಿರ್ಬೋದು, ತಿಳುವಳಿಕೆಗಳಾಗಿರ್ಬೋದು, ಇವೆಲ್ಲವೇನ್ ಮಾಡ್ತಾ ಹೋಗ್ತವೆ, ವಿದ್ಯಾರ್ಥಿಗಳನ್ನ ತಮ್ಮ ಕಲಿಕೆಯ ಮೇಲೆ ಪ್ರತಿಬಿಂಬಿಸಲು ಮತ್ತೆ ತಮ್ಮ ಸ್ವಯಂ ಮೌಲ್ಯಮಾಪನ ಮಾಡ್ಕೊಳ್ಳೋಕೆ ಇದು ಪ್ರೋತ್ಸಾಹ ಮಾಡ್ತಾ ಹೋಗುತ್ತೆ. ಈ ರೀತಿ ಕೌಶಲ್ಯಗಳನ್ನು ಬೆಳೆಸೋದು ತುಂಬಾ ಪರಿಣಾಮಕಾರಿಯಾದ ಮಾರ್ಗ ಆಗ್ತಾ ಹೋಗುತ್ತೆ. ಇದೊಂದು ಸ್ವಯಂ ನಿರ್ದೇಶಿತ
ಒಂದು ಮಾರ್ಗ ಯಾವುದು ಮೆಟಾಕಾಗ್ನೇಟಿವ್ ಸ್ಕಿಲ್ಸ್ ಎನ್ನುವಂಥದ್ದು. ಸೊ ಇದರಿಂದ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಒಂದು ಪ್ರಶ್ನೆ, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆ ಮತ್ತೆ ಕಾರಣಗಳು ಎರಡನ್ನೂ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಹೇಳಿಕೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಟೀಚರ್ ಶುಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಐಡೆಂಟಿಫೈ ದೇರ್ ಓನ್ ಎಕ್ಸಾಂಪಲ್ಸ್ ಅಂಡ್ ನಾನ್ ಎಕ್ಸಾಂಪಲ್ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಸ್ಟ್ರೆಂಥನಿಂಗ್ ದ ಕಾನ್ಸೆಪ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆಯಲ್ಲಿ ಇಲ್ಲಿ ಏನ್ ಕೊಡ್ತಾ ಹೋಗ್ತಾ ಇದ್ದಾರೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಗಳಿಗೆ ಉದಾಹರಣೆಗಳು ಮತ್ತೆ ಉದಾಹರಣೆಗಳಲ್ಲದವನ್ನ ಗುರುತಿಸಲು ಕೇಳ್ತಾ ಇದ್ದಾರೆ. ಸೊ ಇದು ಪರಿಕಲ್ಪನೆ ಬಗ್ಗೆ ಆಳವಾದ ತಿಳುವಳಿಕೆ ನೀಡ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಇದು ಕಂಪ್ಲೀಟ್ಲಿ ರೈಟ್ ಇದೆ. ಯಾಕಂದ್ರೆ ಅವರಿಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ಸ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಲೋಹಗಳು ಅಲೋಹಗಳು ಎಕ್ಸಾಂಪಲ್ ಕೊಟ್ಟಾಗ ಅಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಇವುಗಳಲ್ಲಿ ಯಾವ್ದು ಲೋಹಗಳು ಯಾವ್ದು ಅಲೋಹಗಳು ಅಂತ ಕೊಡ್ತಾ ಹೋದ್ರೆ ಸೊ ಮಕ್ಕಳು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ, ಯಾಕೆ ಅಂತ ತಿಳ್ಕೊಳ್ತಾರೆ, ಕಾರಣಗಳೇನು ಅನ್ನೋದು ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಅಸರ್ಷನ್ ಹೇಳಿಕೆ ಏನಿದೆ ಅದು ಸರಿಯಾಗಿದೆ. ಇನ್ನ ರೀಸನ್ ಅದು ಕಾರಣ ಏನಿದೆ ಕೊಟ್ಟಿದ್ದಾರೆ, ಥಿಂಕಿಂಗ್ ಆಫ್ ಎಕ್ಸಾಂಪಲ್ ಲೀಡ್ಸ್ ಟು ಸ್ಟ್ರೆಂಥನಿಂಗ್ ದ ಕಾನ್ಸೆಪ್ಟ್ಸ್ ವೈಲ್ ನಾನ್ ಎಕ್ಸಾಂಪಲ್ ಸ್ಟೇಟ್ಸ್ ಟು ಕನ್ಫ್ಯೂಸ್ ದ ಸ್ಟೂಡೆಂಟ್ಸ್. ಇದು ಕಂಪ್ಲೀಟ್ಲಿ ರಾಂಗ್. ನೋಡಿ, ಈ ನಾನ್ ಎಕ್ಸಾಂಪಲ್ಸ್ ಏನಿರ್ತಾವೋ ಮಕ್ಕಳಿಗೆ ಕನ್ಫ್ಯೂಷನ್ ಮಾಡ್ತವೆ ಅಂತ ಕೇಳಿದರೆ ಅದು ಕನ್ಫ್ಯೂಷನ್ ಮಾಡೋದಿಲ್ಲ, ಯಾಕೆ ತಪ್ಪು ಎನ್ನುವಂತ ಒಂದು ಅರ್ಥಗರ್ಭಿತವಾದ ಮಾಹಿತಿ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಬ್ಬಿಣ ಎನ್ನುವಂಥದ್ದು ಮತ್ತೆ ಒಂದು ಮರ ಅಂತ ಕೊಟ್ಟಿದ್ದೀವಿ ಅಂತಂದ್ರೆ ಸೊ ಯಾವುದರ ಮೂಲಕ ನಾವು ಯಾವ್ದನ್ನ ಇದನ್ನ ಲೋಹ ಅಂತ ಕರಿತೀವಿ ಅಂದ್ರೆ ಮಗು ನೇರವಾಗಿ ಹೇಳುತ್ತೆ ಕಬ್ಬಿಣ ಅಂತ. ಯಾಕೆ ಅದು ತುಂಬಾ ಗಟ್ಟಿಯಾಗಿರುತ್ತೆ, ಮತ್ತೆ ಅದು ಕೆಳಗೆ ಬಿಟ್ಟಾಗ ಒಂದು ಸೌಂಡ್ ಬರುತ್ತೆ, ಶಾಬ್ದಾನ ಗುಣವನ್ನು ಬರುತ್ತೆ, ತಂತಿಯ ಗುಣವನ್ನು ಹೊಂದಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಅದು ಕನ್ಫ್ಯೂಷನ್ ಮಾಡೋದಿಲ್ಲ. ಮರ ಯಾಕೆ ಆ ರೀತಿಯಾಗಿ ಆಗೋದಿಲ್ಲ, ಶಾಬ್ದಾನ ಗುಣವನ್ನು ಹೊಂದಿರೋದಿಲ್ಲ, ತಂತಿಯ ರೂಪದಾಗ ಬರೋದಿಲ್ಲ. ಸೊ ಈ ರೀತಿ ಅದು ಉಷ್ಣವಾಹಕ ಆಗಿರುತ್ತೆ ಕಬ್ಬಿಣ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಮಕ್ಕಳಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ, ಒಂದು ಉತ್ತಮವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆ ಇದಾಗಿದ್ದು, ಜನರಲ್ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ಸ್ ಸಜೆಸ್ಟ್ ದಟ್ ಸ್ಟೂಡೆಂಟ್ಸ್ ಲರ್ನ್ ಬೆಟರ್ ಇಫ್ ಎ ಟೀಚರ್ ಅಂತ ಕೊಟ್ಟಿದ್ದಾರೆ. ಸೊ ಜನರಲ್ ಪ್ರಿನ್ಸಿಪಲ್ಸ್ ಸಾಮಾನ್ಯ ತತ್ವ, ಯಾವುದರ ತತ್ವವಾಗಿ ಕಲಿಕೆಯ ಸಾಮಾನ್ಯ ತತ್ವಗಳು ಏನ್ ಹೇಳ್ತವೆ ಅಂತಂದ್ರೆ ಸಜೆಸ್ಟ್ ದಟ್ ಸ್ಟೂಡೆಂಟ್ಸ್ ಲರ್ನ್ ಬೆಟರ್ ಇಫ್ ಎ ಟೀಚರ್. ಸ್ಟೂಡೆಂಟ್ಸ್ ತುಂಬಾ ಬೆಟರ್ ಕಲಿತಾ ಹೋಗ್ತಾರೆ ಯಾವಾಗ ಅಂತಂದ್ರೆ ಟೀಚರು ಯಾವ ರೀತಿಯಾಗಿರಬೇಕು ಅಂತ ಕೇಳಿದ್ದಾರೆ. ಸೊ ಟೀಚರ್ ಏನ್ ಮಾಡ್ತಾ ಹೋಗ್ಬೇಕು, ಮಕ್ಕಳು ಚೆನ್ನಾಗಿ ಕಲಿತಾ ಹೋಗ್ಬೇಕಂದ್ರೆ ಟೀಚರ್ ಫಸ್ಟ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಓವರ್ ಆಲ್ ಅಂಡ್ ದೆನ್ ಮೂವ್ಸ್ ಆನ್ ಟು ದ ಇಂಟ್ರಿಕ್ಸೆಸಿಸ್ ಆಫ್ ಇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು, ಶಿಕ್ಷಕರು ಮೊದಲು ಪರಿಕಲ್ಪನೆಗಳನ್ನ ಒಟ್ಟಾರೆಯಾಗಿ ಪರಿಚಯಿಸಿ ನಂತರ ಅದರ ಸೂಕ್ಷ್ಮತೆಗಳಿಗೆ ಹೋಗುವಂಥದ್ದು, ಇಂಟ್ರಿಸೆಸಸ್ ಅನ್ನುವಂಥದ್ದು ಸೂಕ್ಷ್ಮತೆಗಳ ಕಡೆಗೆ ಹೋಗುವಂಥದ್ದು. ಸೊ ಇದು ಕಲಿಕೆಯ ಸಾಮಾನ್ಯ ತತ್ವ ಆಗ್ತಾ ಹೋಗುತ್ತೆ. ಅವಾಗ ಮಕ್ಕಳು ತುಂಬಾ ಬೆಟರ್ ಕಲಿತಾ ಹೋಗ್ತಾರೆ ಅನ್ನುವಂಥದ್ದು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಈ ತತ್ವದ ಆಧಾರಿತವಾಗಿ ಕಲಿಕೆಯ ಸಾಮಾನ್ಯ ತತ್ವಗಳು ಸಾಮಾನ್ಯವಾಗಿ ಸರಳದಿಂದ ಸಂಕೀರ್ಣಕ್ಕೆ ಮತ್ತೆ ಒಟ್ಟಾರೆಯಿಂದ ಭಾಗಗಳಿಗೆ ಸಾಗುವಂತ ಬೋಧನಾ ವಿಧಾನಗಳು ಹೆಚ್ಚು ಸೂಚಿಸ್ತಾ ಹೋಗುತ್ತೆ. ಸೊ ಮೊದಲು ಪರಿಕಲ್ಪನೆಯ ಸ್ಥೂಲ ರೂಪರೇಖೆಗಳನ್ನು ಕಂಪ್ಲೀಟ್ ಆಗಿ ಆ ಪಾಠ ಏನಿದೆಯೋ ಅದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಅದಾದ್ಮೇಲೆ ಏನ್ ಮಾಡ್ತಾರೆ, ಅದರಲ್ಲಿರುವಂತಹ ಸೂಕ್ಷ್ಮತೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಮಗು ಉತ್ತಮವಾಗಿ ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ ಅನ್ನುವಂಥ ಒಂದು ಉದ್ದೇಶವನ್ನ ಈ ಒಂದು ಪ್ರಿನ್ಸಿಪಲ್ ಒಳಗೊಳ್ತಾ ಹೋಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 30 ಪ್ರಶ್ನೆಗಳು ನೀವು ನೋಡ್ತಾ ಹೋಗ್ಬೋದು. ಆಲ್ಮೋಸ್ಟ್ 33ರಿಂದ 34 ನಿಮಿಷದ ಒಳಗಡೆ ನಾನು ಅದನ್ನ ಬಿಡಿಸೋಕೆ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಸೆಷನ್ ನಿಮಗೆ ಇಷ್ಟ ಆದರೆ ಜಸ್ಟ್ ಇವಾಗೊಂದು ಲೈಕ್ ನೀಡಿ, ಹಾಗೆ ನಿಮ್ಮ ಹೆಚ್ಚು ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನಿಮಗೆ ನಮ್ಮ ಕಾನ್ಸೆಪ್ಟ್ಸ್ ಮತ್ತೆ ನಮ್ಮ ಚಾನಲ್ ನಲ್ಲಿ ಕಾನ್ಸೆಪ್ಟ್ಸ್ ಎಲ್ಲ ಇಷ್ಟ ಆಗ್ತದೆ, ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗ್ತೇವೆ ಅಂತ ಹೇಳ್ತಾ ಮುಂದಿನ ಒಂದು ಸೆಷನ್ ಅಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.